ಮತ್ತೆ ಈ ಸಾಧನೆ ಏನಕ್ಕೆ ಕಲಿಬೇಕು ಸರ್? ನಮ್ಮ ಜೀವನಗಳೇ ಹಾಳಾಗುತ್ತೆ ಅಂತಂದ್ರೆ ಕಲಿಯೋದ್ರಿಂದ ಪ್ರಯೋಜನ ಏನಿದೆ ಹೇಳ್ಬೋದಲ್ವಾ? ಹೇಳಿ. ಓಕೆ ಡನ್. ಸ್ಟಾರ್ಟಾ? ಕಣ್ಣಪಿಚಾಚಿ ಬಗ್ಗೆ ಮಾತಾಡ್ತಾ ಸರಿಸುಮಾರು ಏನಿಲ್ಲ ಅಂತಂದ್ರು ಬರೀ ಒಂದು 15 ನಿಮಿಷದ ರೆಕಾರ್ಡಿಂಗಲ್ಲಿ ಒಂದು 5 ಸತಿ ಕ್ಯಾಮ್ರಾ ಆಫ್ ಆಗಿದೆ. ಆ್ಯಂಡ್ ಮಹಾಂಕಾಳಿನ ಒಲಿಸ್ಕೊಳೋದು, ಮಹಾಂಕಾಳಿನ ಪೂಜೆ ಮಾಡೋದು ಸರ್ವೇ ಸಾಮಾನ್ಯದ ವಿಚಾರ ಅಲ್ಲ. ಕರ್ಣಪಿಚಾಚಿ ಎಂದರೆ ಏನು? ಅತಿಯಾಗಿ ನಮ್ಮನ್ನ ಹೆಚ್ಚು ಪ್ರೀತಿ ಮಾಡ್ತಾರೋ ಅವ್ರನ್ನ ತುಂಬಾ ದೂರ ಮಾಡುತ್ತೆ, ಪ್ಲಸ್ ಅವರ ಒಂದು ಜೀವನಕ್ಕೆ ಅಪಾಯ ಆಗುತ್ತೆ. ಕರ್ಣ ಎಂಬುದರ ಅರ್ಥ? ಕರ್ಣ ಅಂದ್ರೆ ಕಾಳಿಕಾದೇವಿಯಲ್ಲಿ ಒಂದು ಅಂಶ, ಕೆಟ್ಟ ಅಂಶ. ಈ ಕರ್ಣಪಿಚಾಚಿನಿಯ ಸಾಧನೆ ಎಷ್ಟು ದಿನ, ಎಷ್ಟು ಸಮಯಗಳ ಕಾಲ ತಗೊಳುತ್ತೆ? ಬೇರೆ 13 ದಿನ ಇದ್ದರೆ ಈ ಕರ್ಣಪಿಚಾಚಿ ಸಾಧನೆ ನೀವು ಮಾಡ್ಬಿಡ್ಬೋದು. ಮೂತ್ರವನ್ನ ನೀವೇ ಮೈಗೆ ಹಚ್ಕೊಂಡು ಕೂತ್ಕೊಂಡು ಜಪ ಮಾಡಬೇಕು. ಆಟೋಮೆಟಿಕ್ ಆಗಿ ಕರ್ಣಪಿಚಾಚಿ ಅನ್ನಕ್ಕಂಥದ್ದು ನಿಮ್ಮ ಮುಂದೆ ಪ್ರತ್ಯಕ್ಷಳಾಗ್ತಾಳೆ. ನಾನು ನಿಜವಾಗ್ಲೂ ಕೇಳ್ತಾ ಇದ್ದೇನೆ, ಒಂಥರ ಭಯ ಆಗ್ತದೆ. ಒಂಥರ ಅಲ್ಲ, ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಯಾಕಂತಂದರೆ ಮುಂಬೈಯಲ್ಲಿ ಒಬ್ಬ ಕಾಲೇಜ್ಗೆ ಹೋಗೋ ವ್ಯಕ್ತಿ ಇದ್ದ. ಒಂದು ತಾಳೆಗ್ರಹದಲ್ಲಿ ತಗೊಂಡು ಒಂದು ಗುರುವಿನ ಮುಖಾಂತರ ಹೋಗಿ ಕರ್ಣಪಿಚಾಚಿ ಬಗ್ಗೆ ತಿಳ್ಕೊಂಡ. ಅವರ ತಂದೆ ತಾಯಿ ಬಂದ ತಕ್ಷಣ ನೋಡಿದ್ರೆ ಬ್ಲಡ್ ಕಟ್ಕೊಂಡು ಸೈಡಲ್ಲಿ ಬಿದ್ದೋಗಿ ಇದ್ದಾರೆ. ತಕ್ಷಣ ತಗೊಂಡೋಗಿ ಹಾಸ್ಪಿಟ್ಲ್ ಹಾಕಿದ್ದಾರೆ. ಹುಚ್ಚ ಆಗೋಗಿದ್ದಾನೆ ಸರ್. ಸರಿಯಾಗಿ ಮಾಡಲ್ಲ. ಅದರಲ್ಲಿ ವಾಸನೆ ನೋಡಿ, ನೀವು ಮಂತ್ರ ಹೇಳಿದ ತಕ್ಷಣ ಬಂದ್ಬಿಡುತ್ತೆ ಅದು. ನೀವು ಕಲಿತಾಗ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಕೆಟ್ಟ ಅನುಭವಗಳು ಅಥವಾ ಭಯ ಆಗಿರೋದು ಈ ಥರದ್ದು ಏನಾದ್ರು ಇತ್ತಾ? ಬ್ಯಾಕ್ ಪೇನ್. ಇವಾಗ ನಾನು ಬ್ಯಾಕ್ ಕರೆಕ್ಟಾಗಿ ವರ್ಕ್ ಮಾಡಲ್ಲ. ಕರೆಕ್ಟಾಗಿ ನನ್ನ ಬ್ಯಾಕ್ ಏನಾರ ಇದ್ದರೆ ಮಾತ್ರ ನಾನು ಕುತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಕರ್ಣಪಿಚಾಚಿ ಯಾವ ಥರ ಅಂದರೆ, ಅಟ್ರಾಕ್ಟ್ ಒಂದು ಸತಿ ಆದರೆ ಅದನ್ನು ನಮ್ಮಿಂದ ಬಿಡಿಸ್ಕೊಳ್ಳೋದು ತುಂಬ ಕಷ್ಟ. ನಿಮಗೆ ಗೊತ್ತಾಗಲ್ಲ ಏನಾಗ್ತದೆ ನನ್ನ ಲೈಫಲ್ಲಿ, ಏನಾಗ್ತದೆ, ಈ ಥರ ಆಗ್ತದೆ, ಆ ಥರ ಆಗ್ತದೆ. ನೀವು ಸುತ್ತಾಡೋಷ್ಟಲ್ಲ ಅದು ನಿಮ್ಮ ಜೀವನ ತುಂಬಿಡ್ರಿ. ಮತ್ತು ಈ ಸಾಧನೆ ಏನಕ್ಕೆ? ಒಂದು ಉದಾಹರಣೆ ಹೇಳುವಾಗ ಪದೇ ಪದೇ ಕ್ಯಾಮ್ರಾ ಆಫ್ ಆಗ್ತಾ ಬರ್ತಾ ಇದೆ. ಅದನ್ನು ಕೂಲಿಂಗ್ ಮಾಡಿದ್ದಾಯಿತು, ಹೀಟಾಗಿದ್ದನ್ನು ಕಡಿಮೆ ಮಾಡಿದ್ದು ಆಯಿತು. ಆದರೆ ಈ ವಿಚಾರ ಮಾತಾಡ್ತಾ ಇದ್ರೇ ಇಷ್ಟೊಂದು ವೈಬ್ರೇಷನ್ ನಮ್ಗೆ ಆಗ್ತಿದ್ರೆ ಇನ್ನು ಈ ವಿದ್ಯೆನ ಕಲಿಬೇಕು ಅಂತಂದರೆ ಇನ್ಯಾವ ರೀತಿ ವೈಬ್ರೇಷನ್ ನಿಮಗಾಗಬಹುದು? ಕರ್ಣಪಿಚಾಚಿ ಸಾಧನೆ ಮಾಡಿದ್ಮೇಲೆ ಯಾರೇ ಆಗಲಿ, ಅಂದರೆ ಅವರ ಹೆಂಡತಿ ಜೊತೆನೂ ಸಂಭೋಗ ಮಾಡೋದಕ್ಕೆ ಈ ಪಿಶಾಚಿ ಬಿಡಲ್ಲ. ಅಷ್ಟು ಅವ್ರನ್ನ ಪ್ರೀತಿಸುತ್ತೆ, ಅಷ್ಟು ಅವ್ರ ಜೊತೆ ಇರುತ್ತೆ ಅಂತ ಹೇಳ್ತಾರೆ. ಇದು ಯಾಕೆ ಸರ್? ನೀನು ಅವ್ರನ್ನ ಕರಿತಾ ಇರೋದು ಏನಕ್ಕೆ ಅಂದರೆ, ನನ್ನ ಜೊತೆ ನೀನು ಸಂಭೋಗ ಮಾಡು. ಓಕೆ, ಬೀಯಿಂಗ್ ವೆರಿ ಫ್ರ್ಯಾಂಕ್ ವಿತ್ ಯು ಗೈಸ್, ಇವತ್ತಿನ ಈ ಒಂದು ಟಾಪಿಕ್ನ ಮಾತಾಡಬೇಕಂದ್ರೆ, ಕರ್ಣಪಿಚಾಚಿ ಬಗ್ಗೆ ಮಾತಾಡಬೇಕಾದ್ರೇ ನಮಗೆ ಎಷ್ಟೊಂದು ವಿಘ್ನಗಳು ಬರ್ತಾ ಇದೆ. ಅಂದರೆ ಅದಕ್ಕಿರುವಂಥ ಶಕ್ತಿ, ಆ ಪವರ್ ಎಂಥದ್ದು ಅನ್ನೋದು ನಮಗೆ ಗೊತ್ತಾಗ್ತಿದೆ. ಸೊ ಆ ಶಕ್ತಿನ ನಮಗೆ ಸಪೋರ್ಟ್ ಮಾಡಲಿ ಅಂತ ನಾನು ಖಂಡಿತವಾಗ್ಲೂ ಕೇಳ್ತಾ ಇದ್ದೀನಿ. ನಮಸ್ಕಾರ, ವರಾಯು ಸ್ಟುಡಿಯೋಸ್ ನೋಡ್ತಾ ಇರೋಂಥ ನಿಮ್ಮೆಲ್ರಿಗೂ ಆತ್ಮೀಯದ ಸ್ವಾಗತ, ಸುಸ್ವಾಗತ. ನಾನು ಆ್ಯಂಕರ್ ರಂಜಿತ್ ವರಾಯು. ಫಸ್ಟ್ ಆಫ್ ಆಲ್ ನಿಮ್ಮೆಲ್ರಿಗೂ ತುಂಬ ಹೃದಯ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಯಾಕಂತಂದರೆ ನಮ್ಮ ವರಾಯು ಸ್ಟುಡಿಯೋಸ್ ಪ್ರಾರಂಭ ಮಾಡಿ 1 ವರ್ಷ ಕಂಪ್ಲೀಟ್ ಆಗಿದೆ. ಈ ಒಂದು ವರ್ಷದ ಪ್ರತಿ ಹೆಜ್ಜೆಯಲ್ಲೂ ಹಂತದಲ್ಲೂ ನೀವು ನಮ್ಮ ಜೊತೆ ನಿಂತಿದ್ದೀರಾ, ನಮಗೆ ಸಪೋರ್ಟ್ ಮಾಡಿದ್ದೀರಾ. ನಿಮಗೆ ಸದಾ ಚಿರೋಣಿ ನಾವು ಆಗಿರ್ತೀವಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬರ್ ನಮಗೆ ಶ್ರೀರಕ್ಷೆ, ನಿಮ್ಮ ಒಂದೊಂದು ಕಮೆಂಟ್ ನಮ್ಮನ್ನು ಕರೆಕ್ಟಾಗಿರೋಂಥ ದಾರಿಲಿ ಕರ್ಕೊಂಡು ಹೋಗುತ್ತೆ. ಹಾಗೂ ನಿಮ್ಮ ಒಂದೊಂದು ಫೀಡ್ಬ್ಯಾಕ್ ನಮ್ಮ ಖಂಡಿತವಾಗ್ಲೂ ಜೀವನನ ಇನ್ನಷ್ಟು ಒಳ್ಳೊಳ್ಳೆ ಶೋಸ್ಗಳನ್ನ ಮಾಡೋದಕ್ಕೆ ನಮ್ಮ ಜೀವನದಲ್ಲಿ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ನಾನಾ ಗುರುಗಳ ಪರಿಚಯ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಒಳ್ಳೊಳ್ಳೆ ತಾಂತ್ರಿಕ ವಿದ್ಯೆ ಕಲ್ತಿರೋನ ಪರಿಚಯ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಜ್ಯೋತಿಷಿಗಳನ್ನ ಪರಿಚಯ ಮಾಡಿದ್ದೀವಿ, ದೇವರ ಆಸ್ಥಾನ ಮಾಡಿದ್ದೀವಿ. ಇದೆಲ್ಲದರ ಜೊತೆಯಲ್ಲಿ ಇವತ್ತು ಮತ್ತೊಮ್ಮೆ ನಾನು ಹೆಮ್ಮೆಯಿಂದ, ಆದರದಿಂದ, ಅಭಿಮಾನದಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಈ ಹೆಮ್ಮೆ, ಸ್ವಾಗತ ಅವ್ರಿಗೆ ಯಾವಾಗಲೂ ಸಿಗಲೇಬೇಕು. ನಾನು ನೋಡಿರೋಂಥ ಸುಮಾರು ಗುರುಗಳಲ್ಲಿ ಈ ಗುರುಗಳು ಹೆಂಗೆ ಅಂತಂದರೆ, ತುಂಬ ಪಕ್ವತ್ವವಾಗಿ ಹೇಳ್ತಾರೆ. ಅವರು ಹೇಳಿದ್ದನ್ನು ಏನಾದರೂ ತಪ್ಪೋದ್ರೆ ಮತ್ತೆ ಅದೇ ಕೆಲಸನ ನಾನು ಬೆಂಬಿಡದೆ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ನಿಲ್ತಾರೆ. ಕೇರಳದಲ್ಲಿ ವಿದ್ಯೆ ಕಲ್ತಿದ್ದಾರೆ. ಅದ್ರ ಜೊತೆಯಲ್ಲಿ ಇಲ್ಲಿ ಸುಮಾರು 7 ರಿಂದ 8 ಸಾವಿರ ಜನಕ್ಕೆ ಕನ್ಸಲ್ಟೇಷನ್ ಕೊಟ್ಟಿದ್ದಾರೆ ಮತ್ತು ಹಲವಾರು ಜನಗಳಿಗೆ ಗುರುಗಳಾಗಿದ್ದಾರೆ. ಹಲವಾರು ಶಿಷ್ಯಂದರು ಇವ್ರನ್ನ ಗುರುಗಳಾಗಿ ಸ್ವೀಕರಿಸೋದಕ್ಕೆ ತುಂಬಾ ಪ್ರೌಡಾಗಿ ಫೀಲ್ ಆಗಿದ್ದಾರೆ. ಇದರ ಜೊತೆಯಲ್ಲಿ ನಾನಿದ್ದೀನಿ ನಿಮ್ಮ ಜೊತೆ ಅಂತ ಸದಾ ನಿಲ್ಲುವಂಥ ಓರ್ವ ಗುರು. ನಿಮ್ಮ ಕೆಟ್ಟ ಕನಸುಗಳಿಗೆ, ಕೆಟ್ಟ ದಾರಿಗೆ, ಕೆಟ್ಟದ್ದು ಮಾಡೋರಿಗೆ, ಕೆಟ್ಟದನ್ನ ಹಿಡಿದಿರೋರಿಗೆ, ಕೆಟ್ಟದನ್ನ ಹೋಗ್ಲಾಡ್ಸೋದಕ್ಕೇನೆ ನಾನು ಬಂದಿದ್ದೀನಿ ಅಂತ ಹೆಮ್ಮೆಯಿಂದ ನಿಮ್ಮೆಲ್ಲರ ಮುಂದೆ ಸುಮಾರು ಚಾನಲ್ಗಳಲ್ಲಿ ಹಾಗೂ ವರಾಯು ಸ್ಟುಡಿಯೋಸ್ನಲ್ಲಿ ಸದಾ ಸರ್ವದ ನಮ್ಮ ಜೊತೆ ಇದ್ದಾರೆ. ಅವರೇನೆ ಶ್ರೀಯುತ ಶ್ರೀ 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 ಡಾಕ್ಟರ್ ಸುಭಾಷ್ ಆಚಾರ್ಯ ಗುರುಗಳು. ಗುರುಗಳೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಶ್ರೀ ಅಘೋರ ಭದ್ರಕಾಳೇ ನಮಃ, ಅಘೋರ ಮಹಾಗಣಪತೇ ನಮಃ,
ಶ್ರೀ ಕ್ಲೀಂ ಮಹಾಕಾಳಿ ಮಹಾರುದ್ರಕಾಳಿ ಚಂಡಿ ಚಾಮುಂಡೇಶ್ವರಿ ಆಗ್ರತಾಂ ಮಹಾಭದ್ರಭದ್ರಕಾಳೀ ನಮೋ ನಮಃ. ಕಾಳಿಕಾಂಬಾಯ ಚ ವಿದ್ಮಹೇ ಸ್ಮಶಾನವಾಸಾಯ ಧೀಮಹಿ ತನ್ನೋ ಕಾಳಿ ಪ್ರಚೋದಯಾತ್. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಆಹಾ, ಎಂಥ ಒಳ್ಳೆ ಮಾತು. ಹಾಗೂ ನೀವೆಲ್ಲ ದೇವರುಗಳನ್ನ ನೆನೆಸ್ಕೊಳ್ತಾ ಇದ್ರೆ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಆ ಎಲ್ಲ ದೇವರುಗಳ ಕೃಪಾ ಆಶೀರ್ವಾದ ನಿಮ್ಮಲ್ಲಿ, ನಿಮ್ಮ ಜೊತೆಯಲ್ಲಿ, ನಿಮ್ಮ ಅಕ್ಕ ಪಕ್ಕ ಬೆನ್ನಲ್ಲಿ ಹಿಂದೆ ನಿಂತು ಸದಾ ಸರ್ವದ ನಿಮ್ಮನ್ನು ಕಾಪಾಡ್ತಾ ಇದೆ ಅಂತ ನನಗನ್ಸುತ್ತೆ. ನೀವೊಂದು ಮಂತ್ರ ಹೇಳಿದ್ರಿ, ಕಾಳಿಕಾಂಬಾಯ ವಿದ್ಮಹೆ ಸ್ಮಶಾನವಾಸಾಯ ಧೀಮಹಿ ತನ್ನೋ ಕಾಳಿಕಾಂಬ ಪ್ರಚೋದಯಾತ್. ನೋಡಿ, ಮಹಾಂಕಾಳಿನ ಒಲಿಸ್ಕೊಳೋದು, ಮಹಾಂಕಾಳಿನ ಪೂಜೆ ಮಾಡೋದು ಸರ್ವೇ ಸಾಮಾನ್ಯದ ವಿಚಾರ ಅಲ್ಲ. ಅಂಥದ್ರಲ್ಲಿ ಇವತ್ತು ನಾವು ನಿಮ್ಮೆಲ್ರಿಗೂ ಭಯ ಆಗುತ್ತೆ, ಅಥವಾ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ತುಂಬ ಭಯಪಟ್ಟವ್ರಿಗೆ ಒಂದು ಧೈರ್ಯವಾಗಿ ಕೂಡ ಈ ಒಂದು ವಿದ್ಯೆ ನಿಲ್ಲುತ್ತೆ. ಹಾಗೂ ಈ ವಿದ್ಯೆನ ಇಡೀ ಏಷ್ಯಾ ಖಂಡದಲ್ಲಿ ಕೇವಲ ಕೆಲವು ಕಡೆ ಮಾತ್ರ ಮಾಡ್ತಾರೆ. ಆ ಕೆಲವು ಕಡೆ ಮಾಡೋದು ಸಹ ತುಂಬ ಗೌಪ್ಯವಾಗಿರುತ್ತೆ. ಈ ಗೌಪ್ಯತನದಲ್ಲಿ ಒಂದು ನಿರ್ದಿಷ್ಟವಾದ ಆಕಾರ ಬೇಕು, ಅದರ ಜೊತೆಯಲ್ಲಿ ಒಂದು ನಿರ್ದಿಷ್ಟವಾದ ಮನ ಬೇಕು, ಮತ್ತೆ ನೀವು ಕಲಿಯೋದಕ್ಕೆ ತುಂಬಾ ಒಂದು ಅಪಾರವಾದ ನಂಬಿಕೆ ಬೇಕು. ಯಾಕಂದರೆ ಈ ಹೆಸರು ಕೇಳಿದ್ರೆ ಭಯ ಆಗುತ್ತೆ ಅಂತ ಹೇಳಿದ್ರೆ ಅಂಥ ವಿದ್ಯೆನ ನೀವು ಇವತ್ತು ನಮ್ಮೆಲ್ಲರಿಗೂ ಹೇಳ್ಕೊಡ್ತಾ ಇದ್ದೀರ ಅಂತ ಗೊತ್ತಾಯಿತು. ನಾವು ಇವತ್ತು ಮಾತಾಡ್ತಾ ಇರೋವಂಥ ವಿದ್ಯೆ ಕರ್ಣಪಿಚಾಚಿಯ ವಿದ್ಯೆ, ಅಥವಾ ಕರ್ಣಪಿಚಾಚಿನ ಒಲಿಸ್ಕೊಳೋದು. ಕರ್ಣಪಿಚಾಚಿ ಅಂತ ಕೇಳಿದ್ರೇ ಎಲ್ಲ, ನನಗೂ ಇನ್ಕ್ಲೂಡಿಂಗ್ ಭಯ ಆಗ್ತಾ ಇರುತ್ತೆ. ಯಾಕಂತಂದರೆ ಅದು ಸುಮ್ಮನೆ ಸಾಮಾನ್ಯವಾದ ವಿಚಾರ ಅಲ್ಲ, ಅಷ್ಟು ಸುಲಭವಾಗಿ ಮಾತಾಡೋವಂಥದ್ದಲ್ಲ. ಅಂಥದ್ರಲ್ಲಿ ಗುರುಗಳೇ ಕರ್ಣಪಿಚಾಚಿಯ ಈ ಒಂದು ವಿದ್ಯೆನ ಕಲಿಸ್ಕೊಡ್ಬೇಕು ಅಂತ ನೀವೆಂದಿದ್ರ. ಎಲ್ಲರಿಗೂ ಸರ್ವೇ ಸಾಮಾನ್ಯರು ಕಾಡುವಂಥ ಒಂದು ಪ್ರಶ್ನೆ, ಕರ್ಣಪಿಚಾಚಿ ಎಂದರೆ ಏನು? ಕರ್ಣಪಿಚಾಚಿ ಅಂದರೆ ಒಂದು ಕಾಳಿಯ ಅಂಶ, ಕೆಟ್ಟ ಅಂಶ ಅದು. ಈ ಅಂಶದಲ್ಲಿ ಏನಾಗತ್ತೆ ಅಂದರೆ ಕರುಣೆ, ದಯೆ, ದಾಕ್ಷಿಣ್ಯ ಇಲ್ಲದೆ ಜನನ ಅಟ್ರಾಕ್ಟು ಮಾಡಿಕೊಡ್ತಾಳೆ, ಜನನ ಸರ್ವನಾಶನೂ ಮಾಡ್ತಾಳೆ. ಅಷ್ಟು ಭಯಂಕರವಾದ ಒಂದು ಕರ್ಣಪಿಚಾಚಿ ಇದು. ಅಂದರೆ ಅಂಶದಲ್ಲಿ ದೊಡ್ಡದು ಕಾಳಿ ರೂಪ, ಅದನ್ನು ಕೆಟ್ಟದ ಸಂಹಾರ ಮಾಡಬೇಕು ಅಂದಾಗ ಈ ಥರ ಕರುಣೆ ದಕ್ಷಿಣೆ ಇಲ್ಲದೆ ಈ ಕರ್ಣಪಿಚಾಚಿ ಅನ್ನೋದು ತುಂಬ 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 ಕೆಟ್ಟದು. ಇದರಲ್ಲಿ ಯಾವ ಥರ ಆಗತ್ತೆ ಅಂದರೆ, ಈ ಕರ್ಣಪಿಚಾಚಿ ಅಂದರೆ ನಾವು ಆ ಆಕರ್ಷಣೆ ಮಾಡಿದ ನಂತರ ನಮ್ಮ ಯಾರು ನಮ್ಮ ಈ ಅತಿಯಾಗಿ ನಮ್ಮನ್ನು ಹೆಚ್ಚು ಪ್ರೀತಿ ಮಾಡ್ತಾರೋ ಅವರ ಒಂದು ಸಂಹಾರ ನೋಡುತ್ತೆ. ಇದು ಅವರ ಒಂದು ಸಂಹಾರ ನೋಡುತ್ತೆ, ಅವ್ರನ್ನ ದೂರ ಮಾಡುತ್ತೆ, ಅವ್ರನ್ನ ತುಂಬ ದೂರ ಮಾಡುತ್ತೆ. ಪ್ಲಸ್ ಅವರ ಒಂದು ಜೀವನಕ್ಕೆ ಅಪಾಯ ಆಗುತ್ತೆ. ಅಲ್ಲ, ನನಗಿಲ್ಲಿ ಒಂದು ಸ್ಟಾರ್ಟಿಂಗ್ ಕನ್ಫ್ಯೂಷನ್ ಆಗ್ತಾ ಇರೋದು, ಕರ್ಣಪಿಚಾಚಿ ಅನ್ನೋದು ತುಂಬ ಘೋರವಾಗಿರುವಂಥದ್ದು ಅಥವಾ ತುಂಬಾ ವಿಚಿತ್ರವಾಗಿರುವಂಥ ಒಂದು ಯಕ್ಷಿಣಿ ಅಂತ ಕರಿಬೋದಾ? ಯಕ್ಷಿಣಿ ಇದಕ್ಕೂ ಸಂಬಂಧ ಬರಲ್ಲ. ಓಕೆ, ಯಕ್ಷಿಣಿ ಅನ್ನಕ್ಕಂಥದ್ದು ಇದರಲ್ಲಿ ಬೇರೆ ಬರುತ್ತೆ. ಇದರಲ್ಲಿ ಕರ್ಣಪಿಚಾಚಿ ಅಂತ ಬರುತ್ತೆ. ಇದ್ರ ಹೆಸರೇ ಕರ್ಣಪಿಚಾಚಿ ಅಂತ. ಇದರ ಮೂಲ, ಈಗ ನೀವು ಹೇಳಿದ್ರಿ ತುಂಬ ಪ್ರೀತಿ ಮಾಡಿರೋ ದೂರ ಆಗುತ್ತೆ ಅಂತ. ಈ ಮಾತನ್ನ ನಾನು ನೆನ್ಪಿಟ್ಕೊಳ್ತೀನಿ, ನಾನು ಆಮೇಲೆ ಬರ್ತೀನಿ ಈ ಪ್ರಶ್ನೆಗೆ. ಅದಕ್ಕಿಂತ ಮುಂಚೆ ಕರ್ಣ ಎಂಬುದರ ಅರ್ಥ? ಕರ್ಣ ಅಂದರೆ ಕಾಳಿಕಾದೇವಿಯಲ್ಲಿ ಒಂದು ಅಂಶ, ಕೆಟ್ಟ ಅಂಶ. ಅಂದರೆ ಅವಳು ರಾಕ್ಷಸತ್ವವನ್ನ ಆರಾಧನೆಯನ್ನ ಮಾಡಿದಾಗ ಕರುಣೆ, ದಯೆ, ದಾಕ್ಷಿಣ್ಯ ಇಲ್ಲದೆ ನನ್ನ ಸಂಹಾರ ಮಾಡ್ತೀನಿ. ಇನ್ನೊಂದು ಕಡೆ ನಾನು ಕೇಳ್ಪಟ್ಟಿದ್ದೀನಿ, ಕರ್ಣ ಅನ್ನೋದಕ್ಕೆ ಕಿವಿ ಅಂತಲೂ ಹೇಳ್ತಾ ಇದ್ದಾರೆ. ಹೌದು. ಇದು ಏನಾಗತ್ತೆ ಅಂದ್ರೆ ನಮ್ಮ ಕಿವಿಯಲ್ಲಿ ನಮ್ಮ ಹೇಳಿದಕ್ಕೆ ಒಂದು ಮನುಷ್ಯ ಇದನ್ನ ಸಾಧನೆ ಮಾಡಿದ ನಂತರ ನಮ್ಮ ಕೆಲಸಗಳು ಅದನ್ನ ಆಟೋಮೆಟಿಕ್ ಆಗಿ ಅದು ಮಾಡಿಕೊಡುತ್ತೆ. ಸೊ ಆ ಪಿಚಾಚಿ ಯಾವಾಗಲೂ ಕಿವಿಲಿ ಹೇಳ್ತಾ ಇರುತ್ತೆ, ನಿಂಗೆ ಹಿಂಗೆ ಆಗ್ತಾ ಇದೆ, ಈ ತರನೇ ಬರ್ತಾ ಇದೆ, ಈ ಮನುಷ್ಯನಿಂದ ದೂರ ಇರು, ಈ ಮನುಷ್ಯನಿಂದ ನಿಂಗೆ ಹೇಪೇಟ್ ಆಗತ್ತೆ, ಇಲ್ಲ ನನಗೆ ಬಿಟ್ಕೊಡು, ನಾನು ನೋಡ್ಕೊಂತೀನಿ, ಈ ತರ ಹೇಳುತ್ತೆ. ಕರ್ಣ ಅನ್ನಕ್ಕಂಥದ್ದು ಕಿವಿಯಲ್ಲಿ ಬಂದು ನಮಗೆ ಇದು ಯಕ್ಷಿಣಿನೂ ಹೇಳುತ್ತೆ. ದೀಪ ಯಕ್ಷಿಣಿ ಅಂತ ಬರುತ್ತೆ. ಈ ದೀಪ ಯಕ್ಷಿಣಿಗೂ ಕರ್ಣ ಪಿಚಾಚಿಗೂ ತುಂಬಾ ವ್ಯತ್ಯಾಸ ಇದೆ. ಕೆಲವರು ಏನಂತಾರೆ, ಕರ್ಣ ಪಿಚಾಚಿ ಕರ್ಣ ಯಕ್ಷಿಣಿ ಅಂತ ಕರಿತೀವಿ. ಸೊ ಕರ್ಣ ಯಕ್ಷಿಣಿ ಅಂತ ಕರಿತೀವಿ, ಸುಳ್ಳು. ಕರ್ಣ ಯಕ್ಷಿಣಿ ಬೇರೆ, ಕರ್ಣ ಪಿಚಾಚಿ ಬೇರೆ, ಯಕ್ಷಿಣಿ ಬೇರೆ. ಯಕ್ಷಿಣಿಲಿ 64 ವಿದ್ಯೆ ಬರುತ್ತೆ. ಕರ್ಣ ಪಿಚಾಚಿ ಅನ್ನೋದು ಒಂದೇ ಇರುತ್ತೆ. ಇದು ಏನಾಗತ್ತೆ ಅಂದ್ರೆ ಮದರ್ ಫ್ರಮ್, ಸಿಸ್ಟರ್ ಫ್ರಮ್, ವೈಫ್ ಫ್ರಮ್ ಅಂತ ಬರುತ್ತೆ. ತಾಯಿ ರೂಪ, ತಾಯಿಯ ಒಂದು ಪ್ರೀತಿ, ಹೆಂಡತಿಯ ಪ್ರೀತಿ, ಆಯ್ತಾ, ತಂಗಿಯ ಪ್ರೀತಿ, ಈ ಮೂರು ನಾವು ಬೆಲೆ ಕಟ್ಟಕ್ಕಾಗಲ್ಲ. ಇದನ್ನ ಆಕರ್ಷಣೆ ಮಾಡ್ಕೊಂಡ್ರೆ ನಮಗೆ ಅವರು ಒಬ್ರು ದೂರ ಆಗ್ತಾರೆ. ಅಯ್ಯೋ ದೇವ್ರೆ,
ತನ್ನ ಸ್ವಂತದವರೇ ದೂರ ಆಗ್ತಾರೆ ಅಂತಂದ್ರೆ ಇದನ್ನ ಆಕರ್ಷಣೆ ಮಾಡ್ಕೊಳೋ ಅಂತಂದ್ರೆ ಅದರಲ್ಲಿ ಕೂಡ ಕೆಲವೊಂದು ನಿಯಮಬದ್ಧಗಳನ್ನ ನಾವು ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಅವ್ರಿಗೂ ಏನು ತೊಂದರೆ ಆಗುದಿಲ್ಲ, ನಮಗೂ ಏನು ತೊಂದರೆ ಆಗುದಿಲ್ಲ. ಅದು ನಾವು ಹೇಳಿದ ಕೆಲಸವನ್ನ ಮಾಡುತ್ತೆ. ನಾವು ಅದನ್ನ ಪ್ರಕಾರ ಆರಾಧನೆ ಮಾಡ್ಕೊಂಡಿದ ತಕ್ಷಣ ನಾವು ಹೆಂಗಂದ್ರೆ ಹಂಗಿರೋದು, ಯಾವ ತರ ಅಂದ್ರೆ ಇರೋದು ಸಾಧ್ಯ ಆಗೋದಿಲ್ಲ. ಇದು ತುಂಬಾ ಗೌಪ್ಯವಾದ ವಿಚಾರ. ತುಂಬಾ ಕರ್ಣಪಿಚಾಚಿಗೆ ಹೊಂದ್ಕೊಳಕ್ಕಂಥದ್ದು ಇದು ಆಲ್ಮೋಸ್ಟ್ ನಾಗಸಾಧುಗಳು, ಅಘೋರಿಗಳು, ಇವರು ಕರ್ಣಪಿಚಾಚಿಯನ್ನ ಹೊಲಿಸ್ಕೊಂತಾರೆ. ಯಾಕೆ ಅಂದ್ರೆ ನಾನು ಬಿಫೋರ್ ಮ್ಯಾರೇಜು ನಾನು ವಿದ್ಯೆ ಕಲಿಯುವಾಗ ಇದನ್ನ ನಾನು ಹೊಲಿಸ್ಕೊಂಡಿದ್ದೆ. ನನಗೆ ಬೇಡ ಅಂತ ದೂರ ಇಟ್ಬಿಟ್ಟೆ. ತಡ್ಕೊಳಕ್ ಆಗ್ಲಿಲ್ಲ ನಮ್ಮ ಕೈಯಲ್ಲಿ. ಅಂದ್ರೆ ಮತ್ತೆ ನೀವು ಅದನ್ನ ವಾಪಸ್ ಕಳಿಸ್ದಂಗ? ಅದು ಖಂಡಿತ ಕಳಿಸ್ದಂಗ ಮೀನ್ಸ್ ಮತ್ತೆ ನಾನು ಸಾಧನೆ ಮಾಡಿದಾಗ ಮತ್ತೆ ನಾನು ಪೂಜೆ ಒಂದಿನ ಒಂದು ಅರ್ಧ ಗಂಟೆ ಪೂಜೆ ಕೂತ್ಕೊಂಡು ನಾನು ಕರ್ಸ್ಕೊಬಹುದು. ಅರ್ಧ ಗಂಟೆ. ಅದನ್ನ ಯಾಕೆ ಯೂಸ್ ಮಾಡ್ತೀವಿ, ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ, ಈ ತರ ಗೌಪ್ಯ 10 ವಿದ್ಯೆಗಳಿದೆ. 10 ವಿದ್ಯೆಗಳು ಗೌಪ್ಯವಾದ, ತುಂಬಾ ಗೌಪ್ಯವಾದ, ತುಂಬಾ ದೊಡ್ಡ ದೊಡ್ಡ ಪ್ರಯೋಗಗಳು, ಎಂಥ ಮನುಷ್ಯನನ್ನ ಹಿಂಗ್ ಕ್ಷಣದಲ್ಲಿ ನಿಲ್ಲಿಸೋ ವಿದ್ಯೆಗಳಿದಾವೆ. ಆ ವಿದ್ಯೆಗಳು ಕೆಲವೊಂದು ಇದಾವೆ. ಅಡ್ವಾನ್ಸ್ ಅಂತ ಕರಿಬಹುದು ನಾವು ಇಂಗ್ಲಿಷ್ ಕರೆದಾಗ. ತಕ್ಷಣ ಈ ಪ್ರಕಾರಕ್ಕೆ ಬಂದಾಗ ಇವರು ಇದನ್ನ ಕಲಿಬೇಕಂದ್ರೆ ತಂತ್ರ ಅನ್ನಕ್ಕಂಥದ್ದು ಅವ್ರಿಗೆ 50% ಗೊತ್ತಿರ್ಬೇಕು. ಸುಮ್ನೆ ಪ್ರಾರಂಭಿಕವಾಗಿ ಇದನ್ನ ಮಾಡಕ್ಕಾಗಲ್ಲ. ನನ್ನ ಕೈಯಲ್ಲಿ ಕೂಡ ಆಗಲ್ಲ. ಕಲಿಸೋ ವಿಚಾರಕ್ಕೆ ನಾನು ಆಮೇಲೆ ಖಂಡಿತವಾಗ್ಲೂ ಬರ್ತೀನಿ. ಈಗ ಕರ್ಣಪಿಚಾಚಿ ಬಗ್ಗೆ ಮಾತಾಡ್ತಾ ತನ್ನ ಪ್ರೀತಿ ಪಾತ್ರವನ್ನು ದೂರ ಮಾಡುತ್ತೆ, ಹಾಗೂ ಅದಕ್ಕೆ ಬೇಕಾಗಿರುವಂಥ ಕಟ್ಟುಪಾಡುಗಳನ್ನ ಇದು ಮಾಡುತ್ತೆ. ವೀಕ್ಷಕರೇ, ಒಂದು ಮಾತು ನಾನು ನಿಮಗೆ ಹೇಳಲೇಬೇಕು. ಏನಪ್ಪ ಅಂತಂದರೆ, ಈ ಒಂದು ಕರ್ಣಪಿಚಾಚಿಯ ಸಾಧನೆ, ಈ ಸಾಧನೆ ಈಗ ಏಷ್ಯಾದ ಕೆಲವೊಂದು ಭಾಗಗಳಲ್ಲಿದೆ. ಆ ಕೆಲವೊಂದು ಭಾಗಗಳಲ್ಲಿ ಕೇರಳ ಹಾಗೂ ಇನ್ನಷ್ಟು ಹಲವಾರು ಪಂಗಡಗಳು ಮಾತ್ರ ಇದನ್ನು ಮಾಡಲು ಸಾಧ್ಯ. ಅಂಥದ್ರಲ್ಲಿ ಗುರುಗಳು ಕರ್ಣಪಿಚಾಚಿ ಸಾಧನ ನಿಮಗೆ ಹೇಳ್ಕೊಡ್ತೀನಿ ಅಂತ ಬರ್ತಾ ಇದ್ದಾರೆ ಅಂತಂದರೆ, ಅವರು ಮೂಲತಃ ಕಲ್ತಿರುವಂಥ ವಿದ್ಯೆ, ಈ ಕರ್ಣಪಿಚಾಚಿಯ ವಿದ್ಯೆ ನಿಮಗೆ ದಾನ ಮಾಡ್ತಿದ್ದಾರೆ ಅಂತಂದರೆ ನೀವು 50% ತಾಂತ್ರಿಕರಾಗಿರಬೇಕು ಅಂತ ಹೇಳ್ತಿದ್ದಾರೆ. ಈಗ ತಾಂತ್ರಿಕರು ಆಗಿದ್ಮೇಲೆ ಕರ್ಣಪಿಚಾಚಿಯ ವಿದ್ಯೆ ಕಲಿಯೋದಕ್ಕೆ ನಾನು ಒಂದೊಂದೇ ಸ್ಟೆಪ್ ಬೈ ಬರ್ತೀನಿ. ಯಾವ ನಿಯಮಗಳನ್ನು ಅವರು ಪಾಲನೆ ಮಾಡಬೇಕಾಗತ್ತೆ, ಹಾಗೂ ಈ ಕರ್ಣಪಿಚಾಚಿನಿಯ ಸಾಧನೆ 50% ತಾಂತ್ರಿಕರು ಅಂದರೆ ಆಲ್ಮೋಸ್ಟ್ ಆಲ್ ತಾಂತ್ರಿಕ ವಿದ್ಯೆ ಅವ್ರಿಗೆ ಗೊತ್ತಿರೋವಂಥದ್ದು. ಎಷ್ಟು ದಿನ, ಎಷ್ಟು ಸಮಯಗಳ ಕಾಲ ತಗೊಳುತ್ತೆ? 13 ದಿನ ಬೇಕು. ಬೇರೆ 13 ದಿನ ಇದ್ದರೆ ಈ ಕರ್ಣಪಿಚಾಚಿ ಸಾಧನೆ ನೀವು ಮಾಡ್ಬಿಡ್ಬೋದು. 13 ದಿನ ಯಾರ ಜೊತೆ ಸಂಪರ್ಕ ಇರಬಾರ್ದು, ಯಾರ ಜೊತೆ ಮಾತಾಡಬಾರ್ದು. ಒಂದು ರೂಮಲ್ಲಿ ಎಲ್ಲನ ಕುತ್ಕೊಳ್ಳಿ, ಯಾರನ್ನ ಕುತ್ಕೊಳ್ಳಿ. ಆ ಕರ್ಣಪಿಚಾಚಿಯ ಮಂತ್ರ ಅಷ್ಟೇ. ಇದಕ್ಕೇನು ಬೇರೆ ಐಟಮ್ಸ್ ಬೇಕು, ಇನ್ನೊಂದು ಬೇಕಿಲ್ಲ. ಒಂದು 101 ವರ್ಷ ಇಲ್ಲ 150 ವರ್ಷದ ಆಲದ ಮರ, ಅಂದರೆ ಬೇತಾಳದ ಮರ ಅಂತ ಕರಿತೀವಿ. ಆಲದ ಮರ ಬೇರನ್ನ ಕಿತ್ಕೊಂಡು ನೀವು ಕುತ್ಕೊಂಡಿದ್ದಾದರೆ ಆ ಮಂತ್ರ ಮಾತ್ರ ಜಪ ಮಾಡಬೇಕಷ್ಟೇ, ಇನ್ನೇನು ಮಾಡೋ ಅವಶ್ಯಕತೆನೇ ಇಲ್ಲ. ನಾನು ನೋಡಿ ಎಲ್ಲ ಹೇಳ್ಬಿಡ್ತಾ ಇದ್ದೀನಿ. ಆ ಜಪವನ್ನು ಮಾಡಿದಾಗ ಮತ್ತೆ ನಿಮ್ಮ ಮೂತ್ರವನ್ನು ನೀವೇ ಮೈಗೆ ಹಚ್ಕೊಂಡು ಕೂತ್ಕೊಂಡು ಜಪ ಮಾಡಬೇಕು. ಆವಾಗ ನಿಮಗೆ ಮನೆಯಲ್ಲಿ ಶಬ್ದಗಳು, ಮನೆಯಲ್ಲಿ ಏನು ಯಾರೋ ಮಾತಾಡೋ ಥರ ಇವೆಲ್ಲ ಸ್ಟಾರ್ಟ್ ಆಗತ್ತೆ. ಸ್ಟಾರ್ಟ್ ಆದ ನಂತರ 48 ಅವರ್ಸ್ವರೆಗೂ ಇದು ಯಾವುದೇ ಕಾರಣಕ್ಕೂ ನಿಮ್ಗೆ ಗೊತ್ತಾಗಲ್ಲ. 48 ಅವರ್ಸ್ ಆದ ನಂತರ ನಿಮ್ಮ ಮೈ ಕೈ ಎಲ್ಲ ಊತ ಸ್ಟಾರ್ಟ್ ಆಗುತ್ತೆ, ಮತ್ತು ಭಯ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಹತ್ರ ಯಾರೋ ಪಕ್ಕದಲ್ಲಿ ಕುತ್ಕೊಂಡ್ರೆ ನೆರಳು ಕಾಣಿಸುತ್ತೆ. ಆಟೋಮೆಟಿಕ್ಕಾಗಿ ಕರ್ಣಪಿಚಾಚಿ ಅನ್ನಕ್ಕಂಥದ್ದು ನಿಮ್ಮ ಮುಂದೆ ಪ್ರತ್ಯಕ್ಷಳಾಗ್ತಾಳೆ. ನನಗೆ ನಿಜವಾಗ್ಲೂ ಕೇಳ್ತಾ ಇದ್ದೇನೆ ಒಂಥರ ಭಯ ಆಗ್ತಿದೆ. ಒಂಥರ ಅಲ್ಲ, ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಯಾಕಂತಂದರೆ ಕೈಕಾಲು ಊದ್ಕೊಳುತ್ತೆ. ಅದ್ರ ಜೊತೆಲಿ 48 ಗಂಟೆ ಆದಮೇಲೆ ನಿಮ್ಗೆ ವಿಚಿತ್ರವಾದ ಅನುಭವ ಆಗುತ್ತೆ. ಯಾರೋ ಪಕ್ಕದಲ್ಲಿ ಬಂದು ಕೂತಿದ್ದಾರೆ ಅಂತಂದರೆ ಈ ತಾಂತ್ರಿಕ ಸಾಧನೆ ಯಾಕೆ ಮಾಡಬೇಕು? ಈ ಕರ್ಣಪಿಚಾಚಿ ಸಾಧನೆ ಇದನ್ನು ಮಾಡೋದ್ರಿಂದ ಲಾಭಗಳು ಏನು ಸಿಗುತ್ತೆ ನಮಗೆ? ಖಂಡಿತ ಕೆಲವೊಂದು ಪ್ರಾಬ್ಲಮ್ಸನ್ನು ಕ್ಲಿಯರ್ ಮಾಡಬಹುದು, ಪ್ರಾಬ್ಲಮ್ಸನ್ನು ಹುಟ್ಟಾಕ್ಸ್ಬೋದು, ನಮ್ಮ ಶತ್ರುಗಳನ್ನು ಹಿಂಗೆ ಬಿಡಿಸ್ಬೋದು. ಎಕ್ಸಾಂಪಲ್, ಯಾರೋ ಒಬ್ರು ಇವಾಗ ಸಾಧನೆ ಮಾಡಿದವ್ರಿಗೆ ನಿಮ್ಮ ಶತ್ರುಗಳನ್ನ ಹಿಂಗೆ ನಾಶ ಮಾಡ್ಬೋದು ಅಂತ ಹೇಳ್ತೀರಾ. ಸೊ ಕರ್ಣಪಿಚಾಚಿಯಿಂದ ಏನ್ ಬೇಕಾದ್ರೂ ಪಡ್ಕೊಬೋದಾ? ಖಂಡಿತ ಪಡಿಬೋದು. ಇದರಲ್ಲಿ ಧನ ಆಗಲ್ಲ, ಜನ ಅಟ್ರಾಕ್ಟ್ ಆಗ್ತಾರೆ. ಎಲ್ಲರಿಗೂ ನೀನ್ ಇಟ್ಟಿರ್ಬೇಕು, ಅಲ್ಲರಿಗೂ ನೀನ್ ಇಟ್ಟಿರ್ಬೇಕು. ಅದಕ್ಕೆ ಮೀರಿ ನೀನು ಮಾಡಿದ್ರೆ ನಿನಗೆ ಎಫೆಕ್ಟ್ ಆಗುತ್ತೆ.
ಈಗ ಕರ್ಣಪಿಚಾಚಿ ಸಾಧನೆ ಎಕ್ಸಾಂಪಲ್ ಯಾರೋ ಒಬ್ಬ ವ್ಯಕ್ತಿ ಮಾಡಿದ್ದಾರೆ. ಖಂಡಿತ ಒಂದು ಎಕ್ಸಾಂಪಲ್ ಇದೆ. ಮುಂಬೈಯಲ್ಲಿ ಒಬ್ಬ ಕಾಲೇಜ್ಗೆ ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿಗೆ ಜೀವನದಲ್ಲಿ ಜಿಗುಪ್ಸೆ ಆಗೋ ಇಲ್ಲ ಏನೋ ಟೆಸ್ಟ್ ಮಾಡಬೇಕಂತನೋ ಹೋಗಿ ಆ ವ್ಯಕ್ತಿ ಒಂದು ತಾಳೆಗ್ರಹದಲ್ಲಿ ತಗೊಂಡು ಒಂದು ಗುರುವಿನ ಮುಖಾಂತರ ಹೋಗಿ ಕರ್ಣಪಿಚಾಚಿ ಬಗ್ಗೆ ತಿಳ್ಕೊಂಡ. ಅತ್ಯಂತ ಭಯಂಕರವಾದ ಶಕ್ತಿ ಸ್ಟಾರ್ಟಿಂಗಲ್ಲೇ. ಅವನಿಗೆ ಅದರಲ್ಲಿ ವಾಸನೆ ಏನೂ ಗೊತ್ತಿಲ್ಲ. ಆ ಗೊತ್ತಾದಾಗ ಆ ಹುಡುಗ ಕರ್ಣಪಿಚಾಚಿನ ಆಕರ್ಷಣೆ 48 ಅವರ್ಸ್ವರೆಗೂ ಅವ್ನಿಗೇನಾಗಲಿಲ್ಲ. ನಾರ್ಮಲ್ ಅಂತ ಸುಮ್ಮನಿದ್ದ. 48 ಅವರ್ಸ್ ಆದ ನಂತರ ಎಮೋಷನ್ಸು, ಹೊಟ್ಟೆ ಉರಿ, ಮತ್ತು ಯಾರೋ ಮನೇಲಿ ಹೊಡಿತಾ ಇರೋ ಥರ ಫುಲ್ಲು ಕಾಣಿಸ್ಕೊಂಡ್ಬಿಡ್ತಾವೆ. ಅವರ ತಂದೆ ತಾಯಿ 15 ದಿನ ಟ್ರಿಪ್ ಹೋಗಿರೋರು ಏನಾಗಿದ್ದಾರೆ ಏನು ಮಾಡ್ದ ಅಂದರೆ, ಇವರು ಸಡನ್ನಾಗಿ ಬಂದುಬಿಟ್ಟಿದ್ದಾರೆ. ಅಕ್ಕಪಕ್ಕದ ಮನೆಯವರು ನಿಮ್ಮ ಮಗ ಏನೋ ಈ ದೀಪ ಹಚ್ಚಿರೋದೆಲ್ಲ ಏನೋ ಒಬ್ಬನೇ ಮಾಡ್ತಾರೆ, 4 ದಿನ ಬಾಗಿಲು ತೆಗೆದು ಅಂತ ಬಂದುಬಿಟ್ಟಿದ್ದಾರೆ. ಬಂದ ತಕ್ಷಣ ನೋಡಿದ್ರೆ ಬ್ಲೇಡ್ ಕರ್ಕೊಂಡು ಸೈಡಲ್ಲಿ ಬಿದ್ದೋಗಿ ಇದ್ದಾನೆ. ತಕ್ಷಣ ತಗೊಂಡೋಗಿ ಹಾಸ್ಪಿಟ್ಲ್ ಹಾಕಿದ್ದಾರೆ. ಹುಚ್ಚ ಆಗೋಗಿದ್ದಾನೆ ಸರ್. ಆ ಹುಚ್ಚಿನದ್ರಲ್ಲಿ ಇದರಲ್ಲಿ ಕೂಡ ಇದೇನೋ ಹೇಳ್ತಾರಲ್ವಾ, ಮೆಮೊರಿಯಲ್ಲಿ ಏನು ಹೇಳ್ತಾರೆ, ಸರಿಯಾಗಿ ಮಾಡಲ್ಲ. ಅದಕ್ಕೆ ಹೇಳೋದು 50% ತಂತ್ರವಿದ್ಯೆ ಕಲ್ತಿರಬೇಕು ಅನ್ನೋದು ಗೌಪ್ಯವಾದ ವಿಚಾರ. ಇದು ಯಾರೂ ಹೇಳೋಕ್ಕಾಗಲ್ಲ. ಅದರಲ್ಲಿ ವಾಸನೆ ನೋಡಿ, ನೀವು ಮಂತ್ರ ಹೇಳಿದ ತಕ್ಷಣ ಬಂದ್ಬಿಡುತ್ತೆ ಅದು. ಆ ಮಂತ್ರಕ್ಕೆ ಅಷ್ಟು ಪವರ್ಫುಲ್ ಇದೆ. ನಾನು ಕೂಡ ಮಾಡ್ಬೋದು, ನೀವು ಕೂಡ ಮಾಡ್ಬೋದು, ಇನ್ನೊಬ್ಬರು ಮಾಡ್ಬೋದು. ಅದನ್ನು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿ ಅದನ್ನು ಆಕರ್ಷಣೆ ಮಾಡ್ಕೊಳ್ಬೇಕು, ಯಾವ ರೀತಿ ಅದನ್ನು ಪಠನೆ ಮಾಡಬೇಕು, ಯಾವ ರೀತಿ ಬಂದ ತಕ್ಷಣ ನಾವು ಹಿಡ್ಕೊಳ್ಬೇಕು. ಒಟ್ಟಲ್ಲಿ ವೀಕ್ಷಕರೇ, ನೀವು ಕೇಳ್ತಾ ಇದ್ದೀರಾ ಆಲ್ರೆಡಿ ಗುರುಗಳು ಹೇಳ್ದಂಗೆ ಒಬ್ಬರ ಪ್ರಾಣ ಕೂಡ ಹೋಗಿದೆ. ಅಂದರೆ ತುಂಬಾ ಸೂಕ್ಷ್ಮವಾಗಿರುವಂಥ ವಿಚಾರ, ತುಂಬ ತೀಕ್ಷ್ಣವಾಗಿರುವಂಥ ವಿಚಾರ ನಾವು ಮಾತಾಡ್ತಾ ಇದ್ದೀವಿ. ಸೊ ಇದನ್ನು ಕಲಿಬೇಕು ಅಂತಂದರೆ ನೀವು ನಿಮ್ಮ ಜೀವನದಲ್ಲಿ ಅತ್ಯಂತವಾಗಿರುವಂಥ ಯಾವುದಾದ್ರೂ ಒಂದು ದೊಡ್ಡ ವಿಚಾರವನ್ನು ನಿಮ್ದಾಗಿಸ್ಕೊಬೇಕು ಅಂತ ಮಾಡ್ತಾ ಇದ್ದರೆ ಬಂದು ಕಲ್ತ್ಕೊಳ್ಳಿ. ಹಾಗೂ ಇದಕ್ಕೆ ಆದ ತನ್ನ ಕೆಲವೊಂದು ನಿಯಮಗಳಿದೆ. ಇನ್ನು ಗುರುಗಳು ಇದನ್ನು ಕಲ್ತಿದ್ದಾರೆ, ಹಾಗೂ ಅವರು ಅದನ್ನು ಅಳವಡಿಸ್ಕೊಂಡು ಅವ್ರದ್ದೇ ಆದ ರೀತಿಯಲ್ಲಿ ಆ ಸಾಧನೆ ಮಾಡಿ ಇವತ್ತು ನಮ್ಮ ಮುಂದೆ ಇದ್ದೀರಾ ನೀವು. ಆ್ಯಂಡ್ ಕರ್ಣಪಿಚಾಚಿನ ಈ ಒಂದು ಸಾಧನೆ ಕೇಳ್ತಾ ಇದ್ರೆ ನಂಗೆ ನಿಜವಾಗ್ಲೂ ಭಯ ಆಗ್ತಿದೆ ಸರ್. ಅಂಥದ್ರಲ್ಲಿ ಇವತ್ತು ಇದನ್ನು ಕಲಿಸ್ಕೊಡೋದಕ್ಕೆ ನೀವು ಮುಂದೆ ಬರ್ತಾ ಇದ್ದೀರಾ. ಈ ನಿಮ್ಮ ವಿಧಿ ನಿಯಮಗಳನ್ನ ಕೇಳೋದಕ್ಕಿಂತ ಮುಂಚೆ ನೀವು ಕಲಿತಾಗ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಕೆಟ್ಟ ಅನುಭವಗಳು ಅಥವಾ ಭಯ ಆಗಿರೋದು ಈ ಥರದ್ದು ಏನಾದ್ರು ಇತ್ತಾ? ಖಂಡಿತ ನಾನು ಅನುಭವ ತಗೊಂಡಿದ್ದೇನೆ. ನಾನು ಕಲಿತಾಗ ನಾನು 2 ತಿಂಗಳು ಬೆಡ್ ರೆಸ್ಟಲ್ಲಿದ್ದೆ. ನನಗೂ ಸೇಮ್ ವಾಮಿಟಿಂಗ್ಸ್ ಮತ್ತು ಬ್ಯಾಕ್ ಪೇನ್. ಇವಾಗ ನಾನು ಬ್ಯಾಕ್ ಕರೆಕ್ಟಾಗಿ ವರ್ಕ್ ಮಾಡಲ್ಲ. ಕರೆಕ್ಟಾಗಿ ನನ್ನ ಬ್ಯಾಕ್ ಏನಾರ ಇದ್ದರೆ ಮಾತ್ರ ನಾನು ಕುತ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ನನ್ನ ಬ್ಯಾಕ್ ಇವಾಗ ಇಲ್ಲ. ಯಾಕೆ ಅಂದರೆ ನಮ್ಮ ಒಂದು ಶಕ್ತಿಯನ್ನು ಎಳೆದು ಬಿಡುತ್ತೆ. ನಾವು ಏನನ್ನ ತಪ್ಪು ಮಾಡಿದಾಗ, ನಾವೇನನ್ನ ಇದು ಮಾಡಿದಾಗ. ಮತ್ತು ಕರ್ಣಪಿಚಾಚಿ ಯಾವ ಥರ ಅಂದರೆ ಅಟ್ರಾಕ್ಟ್ ಒಂದ್ಸತಿ ಆದರೆ ಅದನ್ನು ನಮ್ಮಿಂದ ಬಿಡಿಸ್ಕೊಳ್ಳೋದು ತುಂಬ ಕಷ್ಟ. ನಿಮಗೆ ಗೊತ್ತಾಗಲ್ಲ ಏನಾಗ್ತದೆ ನನ್ನ ಲೈಫಲ್ಲಿ, ಏನಾಗ್ತದೆ, ಈ ಥರ ಆಗ್ತದೆ, ಆ ಥರ ಆಗ್ತದೆ. ನೀವು ಸುತ್ತಾಡೋಷ್ಟಲ್ಲ ಅದು ನಿಮ್ಮ ಜೀವನ ತಿಂದ್ಬಿಟ್ಟಿರುತ್ತೆ. ಮತ್ತು ಈ ಸಾಧನೆ ಏನಕ್ಕೆ ಕಲಿಬೇಕು ಸರ್? ನಮ್ಮ ಜೀವನಗಳೇ ಹಾಳಾಗುತ್ತೆ ಅಂತಂದರೆ ಕಲಿಯೋದ್ರಿಂದ ಪ್ರಯೋಜನ ಏನಿದೆ? ಅದನ್ನು ಎಲ್ಲಿ ಇಡಬೇಕು ಅನ್ನೋದು ಗೊತ್ತಿರಬೇಕು, ಯಾವ ಥರ ಇಡಬೇಕು ಅನ್ನೋದು ಗೊತ್ತಿರಬೇಕು. ಸರ್, ಇಫ್ ಯು ಡೋಂಟ್ ಮೈಂಡ್, ನೀವು ಇವಾಗ ಇಷ್ಟೊಂದು ಕರ್ಣಪಿಚಾಚಿ ಸಾಧನೆ ಎಲ್ಲ ಮಾಡಿದ್ದೀರಲ್ಲ, ಯಾವ ಮಹತ್ತರವಾದ ಕಾರ್ಯಕ್ಕೆ ಅಥವಾ ಯಾವ ವಿಚಾರಕ್ಕೆ ನೀವು ಕರ್ಣಪಿಚಾಚಿ ಸಾಧನೆ ಮಾಡಬೇಕು ಅಂತ ಅನಿಸ್ತು? ಜನ ಅಟ್ರಾಕ್ಟ್. ಒಂದು, ನನ್ನ ಶತ್ರುಗಳು ನನ್ನ ಮೇಲೆ ಏನನ್ನ ಹೇಳ್ಬೋದಲ್ವಾ, ಹೇಳಿ. ಈ ಥರ ಕೆಲಸ ಮಾಡಿದಾಗ ಅವರ ಸರ್ವನಾಶ ಹೋಗೋದಕ್ಕೆ ನಾನು ಈ ಕರ್ಣಪಿಚಾಚಿಯನ್ನು ಯೂಸ್ ಮಾಡ್ತೇನೆ. ಆನೇರಲ್ಲಿ ನಿಮ್ಗೊಂದು ಮಾತು ಹೇಳ್ತೀನಿ. ಇದು ನೀವು ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಕರ್ಣಪಿಚಾಚಿ ಬಗ್ಗೆ ಮಾತಾಡ್ತಾ ಸರಿಸುಮಾರು ಏನಿಲ್ಲ ಅಂತಂದ್ರು ಬರೀ ಒಂದು 15 ನಿಮಿಷದ ರೆಕಾರ್ಡಿಂಗಲ್ಲಿ ಒಂದು 5 ಸತಿ ಕ್ಯಾಮ್ರಾ ಆಫ್ ಆಗಿದೆ. ಆ್ಯಂಡ್ ಒಂದು ಉದಾಹರಣೆ ಹೇಳುವಾಗ ಪದೇ ಕ್ಯಾಮ್ರಾ ಆಫ್ ಆಗ್ತಾ ಬರ್ತಾ ಇದೆ. ಅದನ್ನು ಕೂಲಿಂಗ್ ಮಾಡಿದ್ದಾಯಿತು, ಹೀಟಾಗಿದ್ದನ್ನು ಕಡಿಮೆ ಮಾಡಿದ್ದು ಆಯಿತು. ಆದರೆ ಈ ವಿಚಾರ ಮಾತಾಡ್ತಾ ಇದ್ರೇ ಇಷ್ಟೊಂದು ವೈಬ್ರೇಷನ್ ನಮ್ಗೆ ಆಗ್ತಿದ್ರೆ ಇನ್ನು ಈ ವಿದ್ಯೆನ ಕಲಿಬೇಕು ಅಂತಂದರೆ ಇನ್ಯಾವ ರೀತಿ ವೈಬ್ರೇಷನ್ ನಿಮಗಾಗಬಹುದು? ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ, ಇದು ಯಾರಿಗೋಸ್ಕರನೋ ಅಥವಾ ಯಾರಿಂದನೋ ಅಥವಾ ಇನ್ಯಾರಿಗೋ ತೊಂದರೆ ಆಗಲಿ ಅಥವಾ ಯಾರಿಂದನೋ ಲಾಭ ಆಗಲಿ ಅನ್ನೋ ವಿಚಾರ ಅಲ್ಲ. ಈ ಕರ್ಣಪಿಚಾಚಿಯ ಸಾಧನೆ ಅನ್ನೋದು ಯಾರೂ
ತುಂಬ 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 ಕಡಿಮೆ ಜನದಲ್ಲಿ ಕಡಿಮೆ ಜನ ಮಾಡ್ಕೊಳೋಂಥ ಮಾತ್ರ ಸಾಧ್ಯ. ಅಂಥದ್ರಲ್ಲಿ ನಿಮಗೆ ಧೈರ್ಯ ಇದ್ದರೆ ಖಂಡಿತವಾಗ್ಲೂ ಕರ್ಣಪಿಚಾಚಿ ಸಾಧನೆ ಮಾಡಬೇಕು ಅಂತಂದರೆ ಎಲ್ಲಿದ್ದಾರೆ ಓರ್ವ ವ್ಯಕ್ತಿ ನಿಮ್ಮನ್ನು ಕಲಿಸ್ಕೊಡೋಕ್ಕೆ, ಅಂದರೆ ನಿಮಗೆ ವಿದ್ಯೆನ ಕಲಿಸ್ಕೊಡೋದಕ್ಕೆ, ಆ ದಾರಿನ ಏರಿಯೋದಕ್ಕೆ. ಆ್ಯಂಡ್ ಎಕ್ಸಾಂಪಲ್ ಮುಂಬೈದು ನೀವೇ ಒಂದು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಹೇಳ್ಬಿಡೋಣ ಸರ್, ಆ ಹುಡುಗನಿಗೆ ತೊಂದರೆ ಆಯಿತು, ಅಲ್ಲಿ ಅವರು ತೀರೋದ್ರು ಅಂದರೆ ಅರ್ಧಂಬರ್ಧ ವಿದ್ಯೆನ ಕಲಿಬಾರ್ದು. ಇಲ್ಲ, ಆ ವ್ಯಕ್ತಿ ನರಳಿರೋ ಅಂಶ. ಫೈನಲಿ 2 ಕ್ಯಾಮ್ರಾ ಸೆಟಪ್ ಹೋಗಿ 1 ಕ್ಯಾಮ್ರಾ ಸೆಟಪ್ ಆಯಿತು. ಇವಾಗ ಕರ್ಣಪಿಚಾಚಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಕರ್ಣಪಿಚಾಚಿ ನಿಜವಾಗ್ಲೂ ಕೈ ಮುಗಿದೆ ಕೇಳ್ಕೊಳ್ಳೋಣ, ಈ ಕಾರ್ಯಕ್ರಮ ಎಲ್ಲರಿಗೂ ತಲುಪಲಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ದೇವರಲ್ಲಿ ಕೇಳ್ಕೊಂಡು ಎಲ್ಲ ಶಕ್ತಿಯಲ್ಲೂ ಕೇಳ್ಕೊಳ್ಳೋಣ. ನನಗೆ ಗೊತ್ತಿಲ್ಲ ಏನು ಮಾತಾಡಬೇಕು ಅಂತ. ಬಟ್ ಈಗ ನಾವು ಮಾತಾಡ್ತಂಥ ವಿಚಾರ ಕರ್ಣಪಿಚಾಚಿ ಬಗ್ಗೆ. ಆ್ಯಂಡ್ ಕರ್ಣಪಿಚಾಚಿಯ ಸಾಧನೆ ಹೇಗಿರುತ್ತೆ ಏನು ಕತೆ ಅಂತ ಮಾತಾಡ್ತಾ ಇಷ್ಟೆಲ್ಲ ತೊಂದರೆಗಳಾಗಿದೆ. ಇನ್ನು ನಿಯಮಗಳಿಗೆ ಬಂತು ಅಂತಂದರೆ ಆಗಲೇ ನೀವು ಹೇಳಿದ ಪಾಯಿಂಟ್ ಎಲ್ಲೋ ಒಂದು ಕಡೆ ರೀತಿಯಲ್ಲಿ ಮತ್ತೆ ನಾನು ನಿಮ್ಮನ್ನು ಕೇಳಬೇಕು ಅನಿಸ್ತಿದೆ. ನಿಯಮಗಳು ನಿಜವಾಗ್ಲೂ ಯಾವ ರೀತಿ ಇರುತ್ತೆ? ಅಂದರೆ ನಾವು ಹೇಳ್ತಿರೋದು ಏನಂದರೆ, ನಾನು ಒಂದು ದಿನ ನಂತರ 10 ದಿನ ನಂತರ ಕ್ಲಾಸಿಗೆ ಎಲ್ಲ ಹೇಳ್ಕೊಡ್ಬೇಕಾಗುತ್ತೆ. ನೀವು ಪಾಲನೆ ಮಾಡಬೇಕಾದಾಗ 13 ದಿನ ಬ್ರಹ್ಮಚಾರಿ ಎಲ್ಲ ಓದಿಸ್ಬೇಕು, ಒಂದು ರೂಮಲ್ಲೇ ಇರಬೇಕಾಗತ್ತೆ. ಆಮೇಲೆ ನಾನು ಕೇಳಿದೆ ಇದಕ್ಕೆ ನಿರ್ದಿಷ್ಟವಾದ ಸ್ಥಳ ಕೂಡ ತುಂಬ ಮುಖ್ಯ ಅಂತ. ಸ್ಥಳ ಗುರುಮಾರ್ಗ ಇರಬೇಕು. ಗುರುಮಾರ್ಗ ಇಲ್ದ್ರೆ ಅಂದ್ರೆ ಏನೂ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಏನು ನಡೀತಾ ಇದೆ ಅಂತ ನಮಗೆ ಗೊತ್ತಾಗಬೇಕಲ್ವಾ. ಗುರುಮಾರ್ಗ ನಿರ್ದಿಷ್ಟ ಸ್ಥಳ ಅಂದ್ರೆ ಏಕಾಂಗಿ ಸ್ಥಳ ಇರಬೇಕು, ಯಾವ ಡಿಸ್ಟರ್ಬೆನ್ಸ್ ಇರಬಾರ್ದು, ಈ ತರ ಇರಬೇಕಾಗತ್ತೆ. ಯಾವ ನಿರ್ದಿಷ್ಟ ಸ್ಥಳ ಅಂತ ತಿಳ್ಕೊಬೋದಾ? ಅಂದ್ರೆ ನಿರ್ದಿಷ್ಟ ಸ್ಥಳ ಅಂದ್ರೆ ಅವರ ಒಂದು ಎಲ್ಲನ ಅದ್ರ ಪರವಾಗಿ ನಿರ್ದಿಷ್ಟ ಸ್ಥಳ ಅನ್ನೋದು ಅವ್ರು ಎಲ್ಲಿ ಸ್ಟಾರ್ಟ್ ಮಾಡ್ತಾರೋ ಅದನ್ನ ಬಿಡಬಾರ್ದು. ಬಟ್ ಈಗ ನೀವು ಕ್ಲಾಸ್ ಇದನ್ನ ಸಾಧನೆ ಹೇಳ್ಕೊಟ್ಟ ಮೇಲೆ ಅಷ್ಟು ಜನ ನಿಮ್ಮ ಹತ್ರ ಇರಬೇಕು. ಒಂದಿನ ಅಂದರೆ ನಾವು 10 ದಿನ, ಈಗ ಹೇಳಿದ್ರೆ ಜೂನಲ್ಲಿ ನಾವೇನು ಮಾಡ್ತೀವಿ ಅಂದರೆ 10 ಕ್ಲಾಸ್ ತೊಗೊತೀವಿ. ಕರ್ಣಪಿಚಾಚಿ ಅಂದ್ರೆ 3 ದಿನ ಕ್ಲಾಸ್ ಅಷ್ಟೇ, ಮತ್ತು ನೆಕ್ಸ್ಟ್ ಎಕ್ಸ್ಟರ್ನಲ್ ಕ್ಲಾಸ್. ಓಕೆ, ಹಿಂಗೆ 10 ದಿನ ಕಂಪ್ಲೀಟ್ನೆಸ್ ತೊಗೊತೀವಿ. ಬಟ್ ಗುರುಗಳೇ, ಒಂದು ನನಗೆ ವಿಚಾರ ತುಂಬ ಕನ್ಫ್ಯೂಷನ್ ಕಾಡ್ತಾ ಇದೆ ಅಂತಂದರೆ, ಕರ್ಣಪಿಚಾಚಿ ಸಾಧನೆ ಮಾಡೋದಕ್ಕೆ ಸುಮಾರು ಜನ ನಿಮ್ಮ ಹತ್ರ ಬರೋರು 13 ದಿನ ತಮ್ಮ ಮನೆ ಮಠ ಸಂಸಾರಗಳನ್ನ ಬಿಟ್ಟು ಬ್ರಹ್ಮಚರ್ಯ ಪಾಲನೆ ಮಾಡಿ ನಿಮ್ಮ ಜೊತೆನೇ ಇರಬೇಕಾಗತ್ತಾ? ಇಲ್ಲ, ನಾವು ಪಾಠ ಹೇಳ್ಕೊಡ್ತೀವಿ. ಓಕೆ, ಅವ್ರ ಮನೆಯಲ್ಲಿ ಹೋಗಿ ಸಾಧನೆನ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಅವ್ರು ಎಲ್ಲೇ ಇದ್ರು ಮಾಡ್ಕೊಳ್ಬೋದು, ಒಂದಿನ ಬಂದು ಕ್ಲಾಸ್ ಅಟೆಂಡ್ ಮಾಡಿ ಹೋಗ್ಬೋದು. ಹೌದು. ಇನ್ನು ಈ ಕರ್ಣಪಿಚಾಚಿ ಸಾಧನೆ ಅಂದ್ರೆ ಯಾರಿಗೆ ತುಂಬಾನೇ ಲಾಭ ಆಗುತ್ತೆ? ರಾಜಕೀಯ ವ್ಯಕ್ತಿಗಳಿಗೆ. ನಾನು ಅತ್ಯುತ್ತಮವಾಗಿ ಒಂದು ಜನ ನನ್ನ ಗುರುತಿಸ್ಬೇಕು, ಜನ ನನಗೆ ಬೆಂಬಲವನ್ನು ಕೊಡಬೇಕು, ಇಲ್ಲ ನನ್ನ ಬಿಸ್ನೆಸ್ ಸಪೋರ್ಟ್ಗೆ ಹೋಗ್ಬೇಕು, ಇಲ್ಲ ನನಗೆ ಇಂಥವರಿಂದನೇ ಒಳ್ಳೇದಾಗಬೇಕು, ನಾನೊಂದು ಹೈಕ್ ಸ್ಥಾನದಲ್ಲಿ ಹೋಗ್ಬೇಕು, ನಾನು ಒಂದು ಉಚ್ಚ ಸ್ಥಾನದಲ್ಲಿ ಹೋಗ್ಬೇಕು ಅನ್ನೋರು ಖಂಡಿತವಾಗ್ಲೂ ಇದನ್ನ ವರ್ಕೌಟ್ ಆಗುತ್ತೆ. ಇನ್ನು ಈ ಮಾಟ ಮಂತ್ರ ವಿದ್ಯೆಯಲ್ಲಿ, ವಶೀಕರಣದಲ್ಲಿ ಹಾಗೂ ಹಲವಾರು ಜನಕ್ಕೆ ಆಗಿರುವಂಥ ಕೆಟ್ಟ ವಿಚಾರಗಳಲ್ಲಿ, ಭೂತ ಬಿಡಿಸೋದ್ರಲ್ಲಿ, ಭೂತ ಪೇತಗಳ ನಿವಾರಣೆಗೆ ಈ ಎಲ್ಲ ವಿದ್ಯೆ ಕಲ್ತಿರೋಂಥ ನಿಮಗೆ ಈ ಕರ್ಣಪಿಚಾಚಿಯ ವಿದ್ಯೆ ಕಲಿಬೇಕು ಅಂತ ಅನಿಸಿದಾದ್ರೂ ಯಾಕೆ? ನಾನು ಚಿಕ್ಕ ವಯಸ್ಸಲ್ಲಿ, ಯಾಕಂದ್ರೆ ನಂದು ಒಂದು ಗುರಿ ಇತ್ತು, ಕಲ್ತ್ರೆ ಪೂರ್ತಿ ಕಲಿಬೇಕು, ಇಲ್ಲ ಅರ್ಧಂಬರ್ಧ ಕಲಿಬಾರ್ದು. ಅರ್ಧಂಬರ್ಧ ಕಲ್ತು ನಾನು 4 ಜನಕ್ಕೆ ಏನಿಂಗ್ ಒಳ್ಳೇದು ಮಾಡ್ತೀನಿ. ಇದರಲ್ಲಿ ಆಳ ಎಲ್ಲಿದೆ, ಮುಳುಗೋದೆಲ್ಲಿದೆ, ತೇಲೋದೆಲ್ಲಿದೆ ಎಲ್ಲ ಕಲ್ತು ಬಿಡಬೇಕು. ಇಲ್ಲ ಅಂದರೆ ಕಲಿಬಾರ್ದು ಅನ್ನೋದೇ ನನ್ನ ಕಾನ್ಸೆಪ್ಟು. ಕಲಿತೆ, ಏಟ್ ತಿಂದಿದ್ದೀನಿ, ಪೆಟ್ಟು ತಿಂದಿದ್ದೀನಿ, ಒದೆ ತಿನ್ನಿಸ್ಕೊಂಡಿದ್ದೀನಿ, ಎಲ್ಲ ಥರನೂ ಆಗಿದೆ. ಬಟ್ ಕಲ್ತಿದ್ದೀನಿ, ಕಲಿಸ್ತಾ ಇದ್ದೀನಿ. ಇನ್ನು ಈ ಕರ್ಣಪಿಚಾಚಿ ಸಾಧನೆಯಲ್ಲಿ ಯಾವುದಾದ್ರೂ ಎಲ್ಲೋ ಒಂದು ಕಡೆ ಒಂದು ರೀತಿಲಿ ಸ್ಟಾರ್ಟಿಂಗ್ ಇನಿಷಿಯಲಿನೇ ಅವ್ರ ಕೈಲಿ ಆಗ್ತಾ ಇಲ್ಲ ಅಂದರೆ, ಇಷ್ಟಪಟ್ಟರು ಬಂದರು ಅವ್ರ ಕೈಲಿ ಆಗ್ತಾ ಇಲ್ಲ ಅಂತಂದರೆ ಇಂಥವ್ರಿಗೆಲ್ಲ ಸೂಕ್ತವಾದ ಪರಿಹಾರ ನೀವೇ ಕೊಡ್ತೀರಾ? ಖಂಡಿತ ನಾನೇ ಕೊಡ್ತೀನಿ. ಅವ್ರು ಹೇಳ್ತೀವಿ, ಕ್ಲಾಸಲ್ಲಿ ಹೇಳ್ತೀವಿ, ಇದೇ ಪ್ರಕಾರ ನಿಮ್ಗೆ ಆಗಿಲ್ಲ ಅಂದ್ರೆ ನಿಲ್ಲಿಸ್ಬಿಡಿ. ವೀಕ್ಷಕರೇ, ಈ ಒಂದು ವಿದ್ಯೆನ ಕಲಿಬೇಕು ಅಂತಂದರೆ ನಿಮ್ಮಲ್ಲಿರೋ ಒಂದು ರೀತಿಯಲ್ಲಿ ಅಪಾರವಾದ ಶ್ರದ್ಧೆ ಬೇಕು, ಭಕ್ತಿ ಬೇಕು. ಅದರ ಜೊತೆಯಲ್ಲಿ ನಿರ್ದಿಷ್ಟವಾದ ಸಮಯ, ನಿರ್ದಿಷ್ಟವಾದ ಗಳಿಕೆ, ನಿರ್ದಿಷ್ಟವಾದ ಜಾಗ ಮತ್ತು ಆ ದೃಢತನ ಇರಬೇಕು. ಅಂಥದ್ರಲ್ಲಿ ಇಷ್ಟು ಪ್ರಾಬ್ಲಮ್ಗಳ ಮಧ್ಯೆ ನಿಮಗೇನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ನಾವಿದ್ದೀವಿ ಅಂತ ಇವರು ಹೇಳ್ತಾ ಇದ್ದಾರೆ. ಯಾವುದೇ ರೀತಿ ಪ್ರಾಬ್ಲಮ್ ಆಗದಂಗೆ ಖಂಡಿತವಾಗ್ಲೂ ನೀವು ನೋಡ್ಕೊಳ್ತೀರಾ. ಖಂಡಿತ ಗುರುಗಳೇ, ಇದರ ಈ ಬರ್ತಾ ಕರ್ಣಪಿಚಾಚಿಯ ಈ ವಿದ್ಯೆಯಿಂದ ಎಲ್ಲೋ ಒಂದು ಕಡೆ ನಾನು ನಿಮ್ಮನ್ನು ಕೇಳಬೇಕಾಗಿರೋ ಪ್ರಶ್ನೆ, ಸುಮಾರು ಜನ ಕೆಟ್ಟ ವಿಚಾರಗಳಿಗೆ ಬಳಸ್ಕೊಳ್ಳೋ ಅಂತ ಗ್ಯಾರಂಟಿ ಏನಿದೆ? ಆಗಲ್ವಲ್ಲ. ಕಾರಣ ಇಲ್ಲಿ ನಾನು ಹೇಳಿದೆ, ತುಂಬ ಜನನ ಆಯ್ಕೆ ಮಾಡ್ಕೊಳೋದಕ್ಕೆ ಇದಾಗತ್ತೆ ಅಂತ. ರಾಜಕೀಯ ವ್ಯಕ್ತಿ ಏನು ಬೇಕೋ ತನ್ನ ಜನಗಳಿಗೆ ಸೇವೆ ಮಾಡ್ಬೇಕು ಅನ್ಕೊಂತಾನೋ, ಇಲ್ಲ ಇನ್ನೊಂದು ಮಾಡ್ಬೇಕಂತ ಅದು ಅವ್ರಿಷ್ಟ ಅಲ್ವಾ. ಸೊ ಆ ಇದರಲ್ಲಿ ಈಗ ರಾಜಕೀಯ ವ್ಯಕ್ತಿ ಅಂತಂದಮೇಲೆ ಒಂದಲ್ಲ 2 ಒಳ್ಳೆ ಕೆಲಸ ಮಾಡಲೇಬೇಕು, ಮಾಡಿಸುತ್ತೆ, ಬಿಡೋದಿಲ್ಲ. ನಾವೇನು ಸಂಕಲ್ಪ ಮಾಡಿರ್ತೀವೋ ಅದು ಆಗೋವರೆಗೂ ಅದು ಬಿಡೋದಿಲ್ಲ. ಇನ್ನು ಹೆಸರು ಮಾಡಬೇಕಾಗಿರೋ ಯಾವುದೇ ವ್ಯಕ್ತಿಗಳಾದರೂ ಕರ್ಣಪಿಚಾಚಿನ ಮಾಡಬೇಕು.
ಹೋಲಿಸ್ಕೊಂಡಿರೋನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮ್ಮಲ್ಲಿ ಏನಾದರೂ ಲೈಫಲ್ಲಿ ತುಂಬ ದೊಡ್ಡ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ರೆ ಕರ್ಣಪಿಚಾಚಿಯ ಸಾಧನೆ ಮಾಡಿರುವಂಥ ಗುರುಗಳು ನಮ್ಮ ಜೊತೆ ಇದ್ದಾರೆ. ಅದ್ರ ಮುಖಾಂತರ ನಿಮಗೆ ಬೇಕಾಗಿರುವಂಥ ಒಳಿತಾಗುವಂಥ ಕೆಲಸಗಳು, ಸಮಾಜಮುಖಿ ಆಗಿರುವಂಥ ಕೆಲಸಗಳಿಗೆ ಸಹಾಯ ಮಾಡ್ತೀರಾ ಅಂತ ನೀವು ಹೇಳ್ತೀರಾ. ಖಂಡಿತ. ಇನ್ನೊಂದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಪಾಡ್ಕಾಸ್ಟ್ ನೋಡ್ತಾರಂಥ ಪ್ರತಿಯೊಬ್ಬರಿಗೂ ಯಾವುದೇ ರೀತಿಯ ಕೆಟ್ಟ ಉದ್ದೇಶ ಇವ್ರಿಗೆ ಇರೋದಿಲ್ಲ. ಯಾರಿಗೂ ಬೇರೆಯವ್ರಿಗೆ ಕೆಟ್ಟದ್ದು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತಿನ ಈ ಒಂದು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀವಿ. ಹಾಗೂ ಯಾರು ಮಾತಾಡೋದಕ್ಕೆ ಆಗದಂಥ ವಿಚಾರಗಳು ಅಥವಾ ತುಂಬ ಕಡಿಮೆ ಮಾತಾಡೋಂಥ ವಿಚಾರಗಳು ಬೇರೆಯವರು, ಅದನ್ನು ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಅದೇ ಕರ್ಣಪಿಚಾಚಿಯ ಸಾಧನೆ. ಇನ್ನು ಈ ಸಾಧನೆಯ ನಿಯಮಗಳು 13 ದಿನದಲ್ಲಿ ಕಲಿಸ್ಕೊಡ್ತೀರಾ ಅಂತ ನೀವು ಹೇಳಿದ್ದೀರಾ. ಈ ಸಾಧನೆ ಮಾಡೋರಿಗೆ ತಾಂತ್ರಿಕರು ಅಲ್ದಿರ ಬೇರೆ ಯಾರಾದರೂ ಬಂದರೆ ಅವ್ರಿಗೇನು ಹೇಳ್ತೀರಾ? ಖಂಡಿತ ನಾನು ಸೇರಿಸೋದಿಲ್ಲ. ನನ್ನ ಹತ್ರ ಅದರ ವಾಸನೆ, ಅದರ ಊಟ ತಿಂದಿರ್ಬೇಕು. ತಂತ್ರದ ಬಗ್ಗೆ ಹೇಳ್ತಿದ್ದೀನಿ. ಸುಮ್ಮನೆ ನಾನು ಬಂದು ಕರ್ಣಪಿಚಾಚಿ ಮಾಡಿಕೊಡು ಅಂದರೆ ನಾನು ಅಲ್ಲೇ ಇಟ್ಟಿರ್ತೀನಿ. ಯಾಕಂದರೆ ಅವನ ಜೀವನಕ್ಕೆ ಎಫೆಕ್ಟ್ ಮಾಡಿ ನಾನು ಯಾವ ನರಕಕ್ಕೆ ಹೋಗಲಿ. ಇನ್ನು ಕರ್ಣಪಿಚಾಚಿಯ ಕೆಲವೊಂದು ಪಿಕ್ಚರ್ಗಳು ಕೂಡ ಬಂದಿದೆ ಅಂತಾನು. ಖಂಡಿತ ಬಂದಿದೆ ಮಾಡ್ತಿದ್ದಾರೆ. ಬಟ್ ಅದರ ಅಂಶ, ಅದರ ನಿಜ ಸ್ವರೂಪ ಇವತ್ತವರೆಗೂ ಯಾರಿಗೂ ಗೊತ್ತಿಲ್ಲ. ಇಫ್ ಯು ಡೋಂಟ್ ಮೈಂಡ್, ಕರ್ಣಪಿಚಾಚಿ ಅಂತಂದ್ರೆ ತುಂಬಾ ಭಯ ಪಡೋಂಥ ಈಗಿನ ಸ್ಥಿತಿಯಲ್ಲಿ ಕರ್ಣಪಿಚಾಚಿ ನೋಡೋದಕ್ಕಾದ್ರೂ ಹೇಗಿರುತ್ತೆ? ಖಂಡಿತ ಅದು ಒಂದು ಸ್ತ್ರೀ ರೂಪದಲ್ಲಿರುತ್ತೆ. ಅದು ಆಕಾರದಲ್ಲಿ ಯಾವುದಿರುತ್ತೆ ಅಂದರೆ ತುಂಬ ಉದ್ದ ಕೂದಲಿರುತ್ತೆ. ಆ ಕೂದಲಿ ಸುರಸುಂದರವಾಗಿ ಇರೋದಿಲ್ಲ, ತುಂಬ ಕೆಟ್ಟ ರೂಪದಲ್ಲೇ ಇರುತ್ತೆ, ರಾಕ್ಷಸತ್ವ ರೂಪದಲ್ಲೇ ಇರುತ್ತೆ. ಅಂದರೆ ಕೋರೆಗಳು ಹಾಕೊಂಡು ಅವೆಲ್ಲ ಇರೋದಿಲ್ಲ. ನೀನು ನೋಡೋದಕ್ಕೆ ಅಸಹ್ಯ ಪಡ್ಕೊಳ್ಬೇಕು ಅದನ್ನು. ಆ ವಾಸನೆಗೆ ನೀವು ಇರೋಕ್ಕಾಗಲ್ಲ, ಆ ಗೊಬ್ಬು ನಾದಕ್ಕೆ ನೀವು ಇರೋಕ್ಕಾಗಲ್ಲ. ಅಷ್ಟೊಂದು ನಾವು ಈ ಬೇಜಾರು ಮಾಡ್ಕೊಂಬಿಡಿ. ಈ ಮೋರಿಯಲ್ಲಿ ಕಸ ಹಾಕಿರ್ತಾರೆ ನೋಡಿದ್ರೆ, ಅದಕ್ಕಿಂತ 10ರಷ್ಟು ಗೊಬ್ಬರ ಹೊಡಿದ್ದು. ಬ್ಯಾಟ್ ಸ್ಮೆಲ್ ಪ್ರೀತ. ಈ ನೀವು ವಿದ್ಯೆ ಕಲ್ತಿರೋರಿಗೆ ಪಾಪ ಕಲ್ತ ಮೇಲೆ ಅವ್ರ ಮನೆಯವರಿಗೆಲ್ಲ ತೊಂದರೆ ಏನಾದರೂ ಆಗುತ್ತೆ? ಅದನ್ನೇ ನಾವು ಹೇಳಿದ್ದು, ಅಷ್ಟದಿಗ್ಬಂಧನೆ ಯಾವ ರೀತಿ ಮಾಡಬೇಕು, ಓಕೆ, ಯಾವ ರೀತಿ ಅದನ್ನು ತಿಳ್ಕೊಬೇಕು. ನೀನು 360 ಡಿಗ್ರಿಯಲ್ಲಿ ಯಾವ ರೀತಿ ನೀನು ಅಷ್ಟಬಂಧನೆಯನ್ನು ಹಾಕೊಬೇಕು. ಅದಕ್ಕೆ ಯಂತ್ರ, ಮಂತ್ರ, ತಂತ್ರ, ರಂಗೋಲಿ, ರಚನೆ, ದಿಗ್ಬಂಧನ ಅನ್ನೋದು ಅದನ್ನೇ. ನೀನು ಅದನ್ನು ಕಲಿದಿರ ಇದನ್ನ ಹೆಂಗೆ ಕಲಿತೀಯ? ನೀನು ಅಷ್ಟಬಂಧನೆ ಹಾಕ್ಕೊಂಡಿದ್ರೆ ಹೆಂಗೆ ಕಲಿತೀಯ? ಅದ್ರ ವಾಸನೆ ಗೊತ್ತಿಲ್ದಿರ ಹೆಂಗೆ ಕಲಿತೀಯ? ಅದ್ರ ಊಟನೇ ಗೊತ್ತಿಲ್ಲ ಅಂದ್ರೆ ಹೆಂಗೆ ಕಲಿತೀಯ? ಮತ್ತೆ ಇನ್ನೊಂದು ಥರನೂ ಇದೆ. ನನಗೆ ಹೇಳ್ತೆ 11 ಥರ ಮಾಡ್ಬೋದು ಇದನ್ನ ಅಂತ. ನನ್ನ ಗುರುಗಳು ನನಗೆ ಕಲಿಸಿದ್ದು 8 ಥರ, ಇನ್ನ 4 ಥರ ನಾನು ಕಲಿಸಿಲ್ಲ. ಅತಿ ಘೋರವಾಗಿರೋಕ್ಕಂಥದ್ದು ಅದೇ. ನೀನು ಈ ಬೇವಿನ ಮರ 160 ವರ್ಷ 170 ವರ್ಷ ಆಗಿದ್ದಾರೆ. ಅದರ ಕೋಲುಗಳನ್ನ ಜೋಡಿಸ್ಕೊಂಡು, ಅಂದ್ರೆ ಈ ಹೈಟ್ಗೆ ಜೋಡಿಸ್ಕೊಂಡು, ನೀರ ಅಂತ ಬರುತ್ತೆ, ನೀವು ಕೇಳಿದಿರ ಅನ್ಸುತ್ತೆ. ಹೌದು. ಆ ನೀರ ಅಂದ್ರೆ ಎಂಡ ಅಂತ ಕರಿತೀವಿ. ಆ ಎಂಡವನ್ನ ಅದೇ ಜಾಗದಲ್ಲಿ ಅಡಿಗೆಯನ್ನ ಮಾಡಿಕೊಂಡು ಆ ಎಂಡವನ್ನ ಕಲ್ಸ್ಕೊಂಡು ನೀನು ತಿಂತಾ ಇರಬೇಕು. ಅದಕ್ಕೂ ಸ್ವಲ್ಪ ಇಡ್ತಾ ಇರಬೇಕು. ಈ ಮಂತ್ರವನ್ನ ಉಚ್ಚಾರಣೆ ಮಾಡ್ತಾ ಇರಬೇಕು. ಆನ್ ದಿ ಸ್ಪಾಟ್ ಇದು ಸ್ಟಾರ್ಟ್ ಆಗುತ್ತೆ, ಅವನಿಗೆ ತಕ್ಷಣ ಸ್ಟಾರ್ಟ್ ಆಗುತ್ತೆ. ತುಂಬಾ ಆನ್ ದಿ ಸ್ಪಾಟ್ ಅಲ್ಲಿ ಆ ತಿನ್ನೋ ಫೀಲಿಂಗು, ಆ ಅನ್ನ ಕೂಡ ಖಾಲಿ ಆಗತ್ತೆ. ಇದು ಸುಮಾರು ಮುತ್ತಾತ ಕಾಲದಲ್ಲಿಂದ ಮಾಡ್ಕೊಂಡು ಹೋಗ್ತೀವಿ. ಬಟ್ ಇದನ್ನೆಲ್ಲ ಕೇಳ್ತಾರೆ ನಿಜವಾಗ್ಲೂ ನನಗೂ ಒಂದು ಸ್ವಲ್ಪ ಭಯ ಆಗ್ತಾ ಇದೆ. ಆ್ಯಂಡ್ ಈ ಕರ್ಣಪಿಚಾಚಿ ಸಾಧನೆ ಮಾಡಿದ ಮೇಲೆ ಏನಾದರೂ ಬಲಿ ಕೇಳೋದು ಆ ಥರದ್ದು ಏನಾದರೂ ಇಲ್ಲ. ಈ ಥರದ್ದು ಬಲಿ ಗಿಲಿ ಅನ್ನೋದು ಇದಕ್ಕೆ ಸಂಬಂಧನೇ ಇಲ್ಲ. ನೀವು ಅಂದ್ಕೊಂಡಿದ್ರೆ ಇದು ಬಲಿ ಕೇಳತ್ತೆ, ಅದು ಕೇಳತ್ತೆ ಅಂದರೆ ನಿನ್ನ ಪ್ರೀತಿ ವಾತ್ಸಲ್ಯ ಕೇಳುತ್ತೆ, ನಿನ್ನ ಪ್ರೀತಿಯ ಒಂದು ಮಾತುಗಳು ಕೇಳುತ್ತೆ, ನಿನ್ನ ಕೆಲಸ ಕೇಳುತ್ತೆ. ಸೊ ಈಗಿನ ಕಾಲದಲ್ಲಿರುವಂಥ ಆತ್ಮಗಳನ್ನು ಬಳಸ್ಕೊಂಡು ಅಥವಾ ಆತ್ಮಗಳಿಂದ ಇನ್ಯಾವುದೋ ಒಂದು ರೀತಿಯಲ್ಲಿ ಮಾಡುವಾಗ ಈ ಕರ್ಣಪಿಚಾಚಿಯ ಸಾಧನೆ ಅನ್ನೋದು ಇದು ಮೂಲತಃ ಅಂದರೆ ಬಂದಿರುವಂಥದ್ದೇ ಅಮ್ಮನವರ ಅಂಶದಲ್ಲಿ. ಹೌದು. ಅಂದರೆ ಇದಕ್ಕೆ ಹುಟ್ಟು ಸಾವುಗಳಿಲ್ಲ. ಇಲ್ಲ. ಆಮೇಲೆ ಯಾವುದೋ ಆತ್ಮಕ್ಕೆ ಇದು ಸೇರಲ್ಲ. ಯಾವುದೋ ಆತ್ಮದಿಂದ ಇದು ಬರಲ್ಲ. ಇದನ್ನ ಕಂಡಿಡ್ಕೊಳೋದಕ್ಕೆ ಇನ್ನೊಂದು ಆತ್ಮನ ಬಳಸೋ ಅವಶ್ಯಕತೆ ಇಲ್ಲ. ಅಲ್ಲಿ ಅಮ್ಮನವ್ರ ಸಾಧನೆ ಮುಖಾಂತರ ಕರ್ಣಪಿಚಾಚಿಯ ಸಾಧನೆ ನೀವು ಮಾಡಿಸ್ತೀರಾ? ಖಂಡಿತ. ಇಲ್ಲಿ ನೀನು ಭದ್ರಕಾಳಿ ದೇವಿಯನ್ನು ಆಕರ್ಷಣೆ ಮಾಡಿಕೊಂಡ ನಂತರನೇ ಇದನ್ನ ಮಾಡ್ಕೊಬೇಕಾಗತ್ತೆ. ವಿಚಿತ್ರ ಅನ್ಸಿದ್ರು ಇದೇ ಸತ್ಯ, ಇದೇ ವಿಸ್ಮಯ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಪಾಡ್ಕಾಸ್ಟ್ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಾವು ಕೇಳ್ಕೊಳೋದು ಒಂದೇನೆ, ನಿಮ್ಮಲ್ಲಿ ಕರ್ಣಪಿಚಾಚಿಯ ಸಾಧನೆ ಮಾಡಬೇಕು ಅನ್ಸಿದ್ರೆ ಮಾತ್ರ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಈ ಒಂದು ಶೋ ಅವ್ರಿಗೆ ಡೆಡಿಕೇಟ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆಲಿ ಗುರುಗಳ ಆಫೀಸು ಇವಾಗ ಹೊಸದಾಗಿ 2nd ಬ್ರಾಂಚ್ ಓಪನ್ ಆಗಿದೆ, ರಾಜಾಜಿನಗರ್ ಓಪನ್ ಆಗಿರುವಂಥದ್ದು. ರಾಜಾಜಿನಗರಲ್ಲಿ ಎಲ್ಲಿ ಗುರುಗಳೇ? ಸೆಕೆಂಡ್ ಬ್ಲಾಕ್ ಹತ್ರ, ನಿಯರ್ ಸ್ವಾತಿ ಕ್ಯಾಬ್ ಬ್ಯಾಕ್ ಸೈಡ್, ಬ್ಯಾಂಕ್ ಆಫ್ ಬರೋಡಾ ಆಪೋಸಿಟ್, ಸ್ವಾತಿ ಹೋಟೆಲ್ ಬ್ಯಾಕ್ ಸೈಡು. ಸೊ ಬ್ಯಾಂಕ್ ಆಫ್ ಬರೋಡಾ ಆಪೋಸಿಟ್ ಇದೆ. ಸೊ ಖಂಡಿತವಾಗ್ಲೂ ಇವರ ನಂಬರ್ಗಳನ್ನು ಕೂಡ ನಾವು ಕೊಟ್ಟಿರ್ತೀವಿ, ನೀವು ಯಾವಾಗ ಬೇಕಾದರೂ ಭೇಟಿ ಮಾಡ್ಬೋದು. ಇವರ ನೇರವಾದ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸ್ಕೊಳ್ಳಿ.
ಕರ್ಣಪಿಚಾಚಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಕರ್ಣಪಿಚಾಚಿ ಒಂದೇ ಅಲ್ಲ, ಆ ಥರ 10 ವಿದ್ಯೆಗಳು ಕೊಡ್ತೀವಿ. ಜೂನ್ ತಿಂಗಳಲ್ಲಿ ಇದು ಅಡ್ವಾನ್ಸ್ ಕ್ಲಾಸ್ ಅಂತಂದರೆ ಈ ತಂತ್ರ ಪಂಡಿತರು ಯಾರ್ಯಾರು ಇದ್ದಾರೋ ಇವ್ರಿಗೆಲ್ಲ ಒಂದು ವಿದ್ಯೆಯನ್ನು ಕೊಟ್ಟು ಒಂದು ಸ್ಥಾನಕ್ಕೆ ಕುಳಿಸ್ಬೇಕು ಅಂತ ನನ್ನ ಗುರಿ. ಆ ಸ್ಥಾನದಲ್ಲಿ 10 ವಿದ್ಯೆಗಳನ್ನ ನನ್ನ ರಿಕ್ವೆಸ್ಟ್ ಏನಂತಂದ್ರೆ ಸಮಾಜಕ್ಕೆ ಒಳ್ಳೆತಾಗುವಂಥ ಕೆಲಸಗಳನ್ನ ಯಾರೋ ಒಬ್ರು ಕೆಟ್ಟದನ್ನ ಬಳಸ್ಕೊಂಡ್ಬಿಟ್ರೆ ಎಲ್ಲೋ ಒಂದ್ ಕಡೆ ಒಂದು ರೀತಿಯಲ್ಲಿ ಮಿಸ್ಯೂಸ್ ಆಗುತ್ತೆ ಅನ್ನೋ ಭಯ ಕಾಡ್ತಾ ಇದೆ. ನಾನು ಅಷ್ಟರಿಗೂ ಬಿಟ್ಕೊಡಲ್ವಲ್ಲ. ಗುರು ಮೂಲ ಒಂದು ಡ್ರಾಪ್ ಚುಕ್ಕಿಯನ್ನು ಇಟ್ಟಿರ್ತಾನೆ, ಆ ಡ್ರಾಪ್ ಚುಕ್ಕಿಯನ್ನು ಬಿಟ್ಟು ನಾನು ದಾಟಕ್ಕೆ ಹೋಗಲ್ಲ. ಬಟ್ ನಿಮ್ಮನ್ನು ಮೆಚ್ಚೋದಕ್ಕಾಗಲಿ ಅಥವಾ ನಿಮ್ಮ ಕೈಯಿಂದ ಹೊಗಳೋದಕ್ಕಾಗಲಿ ಅಥವಾ ಇವ್ರನ್ನ ಹೊಗಳ್ತಾ ಇದ್ದೀನಿ ಅಂತ ಅನ್ಕೊಂಬೇಡಿ. ನಾನು ನೋಡಿರೋಂಥ ಸರಿಸುಮಾರು ಎಷ್ಟೋ ಗುರುಗಳಲ್ಲಿ ಯಾವುದೋ ಒಂದು ಕೆಲಸ ನಿಮ್ಗೆ ಆಗ್ತಿಲ್ಲ ಅಂತಂದರೆ ಬನ್ನಿ ನಾನು ಇದ್ದೀನಿ ಅಂತ ಮತ್ತೆ ಮತ್ತೆ ಹೇಳುವಂಥ ಓರ್ವ ಗುರೂಜಿ. ಬೇರೆಯವ್ರ ಮನೆತನ ಹಾಳಾಗಲಿ ಅಥವಾ ಬೇರೆಯವ್ರು ಯಾರೋ ದುಡ್ಡು ಕೊಡ್ತಾರೆ ಏನೋ ಮಾಡಿಸಿದ ತಕ್ಷಣ ಸರಿ ನಾನು ಮಾಡಿಬಿಡ್ತೀನಿ ಅಂತ ಮುಂದೆ ಬರ್ದಿರೋ ಅಂಥವ್ರು ಆ ಮನಸ್ಥಿತಿಗೆ ಹೋಗದೇ ಇರೋವಂಥ ಒಬ್ಬ ಗುರೂಜಿ. ಯಾರೇ ಮನೆತನಕ್ಕಾಗಲಿ ನಿಮ್ಮ ಕಷ್ಟಗಳಿದ್ದರೆ ಆ ಕಷ್ಟಗಳನ್ನ ಕಡಿಮೆ ಮಾಡ್ಕೊಳ್ಳಿ, ಆದರೆ ಬೇರೆಯವ್ರನ್ನ ಆ ಕಷ್ಟಕ್ಕೆ ನೂಕಬೇಡಿ ಅಂತ ಹೇಳುವಂಥ ಗುರೂಜಿ. ಇಷ್ಟೆಲ್ಲ ವಿಚಾರಗಳನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಸ್ವತಃ ಇವ್ರ ಜೊತೆಯಲ್ಲಿ ಸುಮಾರು ತಿಂಗಳುಗಳಿಂದ ಇವ್ರನ್ನ ನೋಡಿದ್ದೀನಿ, ಹಾಗೂ ಇವ್ರ ಶಿಷ್ಯಂದ್ರನ್ನ ನೋಡಿದ್ದೀನಿ. ಎಷ್ಟೋ ಜನಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿರೋಂಥ ಕೆಲಸಗಳು ಆಗಲಿಲ್ಲ, ಡಾಕ್ಟ್ರು ಕೂಡ ಕೆಲವು ಕೆಲಸಗಳನ್ನ ಬಿಡ್ತಾ ಇದ್ದಾರೆ, ಅಂದರೆ ದೇವ್ರಿಗೆ ಬಿಡ್ತಾ ಇದ್ದಾರೆ ಅಂತಂದಾಗ ಬನ್ನಿ ನಾನು ಇದ್ದೀನಿ ಅಂತ ಹೇಳಿ ತಮ್ಮ ಕೈಯಲ್ಲಾಗುವಂಥ ಪ್ರಯತ್ನನ ಮಾಡ್ತಾರೆ ಉಳಿಸೋದಕ್ಕೆ, ಆ ವ್ಯಕ್ತಿನ ಕಷ್ಟದಿಂದ ದೂರ ಮಾಡೋದಕ್ಕೆ ಸಂಪೂರ್ಣವಾಗಿ ಇವರ ಶಕ್ತಿನ ಯೂಸ್ ಮಾಡ್ತಾರೆ ಅನ್ನೋದ್ರಲ್ಲಿ ಮಾತೇ ಇಲ್ಲ. ಕರ್ಣಪಿಚಾಚಿ ಬಗ್ಗೆ ನಾವು ಇಷ್ಟೆಲ್ಲ ಮಾತಾಡ್ತಾ ಇದ್ರೆ ಇಷ್ಟೊಂದು ನಮಗೆ ಡಿಸ್ಟರ್ಬೆನ್ಸ್ ಆಯಿತು, ಎಷ್ಟೊಂದು ಅಡೆತಡೆಗಳ ಬಂತು. ಇನ್ನು ಲೈಫಲ್ಲಿ ಕರ್ಣಪಿಚಾಚಿ ದೀಕ್ಷೆ ಕಲಿಯೋರಿಗೆ ಒಂದು ನೇರವಾದ ಮಾತು ಏನು ಹೇಳ್ತೀರಾ? ಆಸಕ್ತಿ ಇದ್ದರೆ ಮಾತ್ರ, ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ, ನಾನು ಕಲಿತೀನಿ ಅಂತ ಛಲಾಗಿದ್ದರೆ ಮಾತ್ರ ಈ ಥರ 10 ವಿದ್ಯೆಗಳನ್ನು ಕಲ್ಸೋಕ್ಕೆ ನಾನು ರೆಡಿ. ನೀವು ರೆಡಿ ಇದ್ದೀರಾ ಅಂತಲೇ ನಾನು ಕೇಳ್ತೀನಿ. ಇಲ್ಲಿ ಬಂದು ಟೆಸ್ಟ್ ಮಾಡೋಣ ಗಿಸ್ಟ್ ಮಾಡೋಣ ಅಂದರೆ ದಯವಿಟ್ಟು ಟೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ನಾನು ಆಫೀಸ್ ಡೈರೆಕ್ಟಾಗಿ ಬನ್ನಿ, ನಿಮ್ಮ ಹತ್ರ ಏನೇನಿದ್ರು ಎಲ್ಲ ನನಗೆ ಹೇಳಿ, ನಾನು ಅದನ್ನು ಆನ್ಸರ್ ಕೊಡ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಬನ್ನಿ. ಟೆಸ್ಟ್ ಮಾಡಬೇಕು ಅಂತ ಇದ್ದವರು ಕೂಡ ನಾನು ಒಪ್ಪನ ಹೇಳ್ತೀನಿ. ಇಷ್ಟೆಲ್ಲ ನೀವು ಮಾಡ್ತಿರಲ್ಲ, ಈ ಪಂಚಕಾಳಿ ದೀಕ್ಷೆ ಆಗಲಿ ಅಥವಾ ಕರ್ಣಪಿಚಾಚಿ ಬಗ್ಗೆ ಆಗಲಿ, ಯಾವತ್ತಾದರೂ ನಿಮಗೆ ಈ ನೆಗೆಟಿವ್ ವೈಬ್ಸ್ ಬಂದಿರೋದು ನಿಮಗೆ ಎಲ್ಲೋ ಒಂದು ಕಡೆ ಒಂದು ರೀತಿಲಿ ಯಾಕಾದರೂ ಈ ವಿದ್ಯೆ ಕಲ್ತಿದೆ ಅಂತ ಅನಿಸ್ಲಿಲ್ವಾ? ಅನಿಸಿದೆಯಾ? ಖಂಡಿತ ಅನಿಸಿದೆ. ಟೈಮ್ ಎಷ್ಟು? 12 ಗಂಟೆ, 11:30 ಗಂಟೆ. ಹೆಂಡತಿ ಮಕ್ಕಳನ್ನ ಬಿಟ್ಟು ನಾನು ಏನೋ ಒಳ್ಳೇದು ಮಾಡ್ತೀನಂತ ಪ್ರಪಂಚಕ್ಕೆ ಹೊರಡಿ, ಇದೆಲ್ಲ ಯಾರಿಗೆ ಬೇಕಿತ್ತು? ಇದೆಲ್ಲ ಒಂದು ಕಂಪ್ನಿಲಿ ಕೂತ್ಕೊಂಡು ಒಂದು 20,000 ಸಂಬಳ ಕೂತ್ಕೊಂಡ್ರೆ ಸಾಕು ಅನ್ಸ್ಬಿಡುತ್ತೆ. ಅಷ್ಟು ಬೇಜಾರಾಗ್ಬಿಟ್ಟಿದೆ. ನಿಮ್ಮ ಒಳ್ಳೆತನಕ್ಕೂ ಎಷ್ಟೋ ಜನ ಅಡೆತಡೆಗಳನ್ನ ಮಾಡಿದ್ದಾರೆ ಅಂತ ಅನಿಸಿದೆಯಾ? ಆಗಿದೆ. ಏನು ಬರಲ್ಲ ಅಂತ ಒಬ್ಬರು, ಏನು ಆಗಲ್ಲ ಅಂತ ಒಬ್ಬರು, ನನ್ನ ಹತ್ರ ಕಲ್ತು ಹೋಗಿರೋರೆ. ಮತ್ತು ಈ ಬ್ಯಾಡ್ ಕಾಮೆಂಟ್ಸ್ಗಳು ಹಾಕೋದು, ಆ ಬ್ಯಾಡ್ ಕಾಮೆಂಟ್ ಹಾಕಿರೋರು ಯಾರು ಜನಗಳು ಹಾಕಿರಲ್ಲ, ಈ ಕೆಲಸ ಮಾಡೋರೇ ಹಾಕಿದ್ದಾರೆ. ಈಗ ಒಂದಿದೆ, ನಾನು ಈ ಕೆಲಸ ಮಾಡ್ತಾಯಿದ್ದೀನಿ, ನೀವು ಅದೇ ಕೆಲಸ ಮಾಡ್ತಿದ್ದೀರಾ, ನೀವು ಬ್ಯಾಡ್ ಕಾಮೆಂಟ್ ಹಾಕ್ತಿದ್ದೀರಾ, ನೀವು ಅದೇ ಕೆಲಸವನ್ನು ಮಾಡ್ತಿದ್ದೀರಾ, ಅದೇ ದುಡ್ಡನ್ನು ತಿಂತಾಯಿದ್ದೀರಾ, ಅದೇ ಅನ್ನವನ್ನು ತಿಂತಾಯಿದ್ದೀರಾ, ಅದೇ ವಿದ್ಯೆಯನ್ನು ಮತ್ತೆ ಬೈತಾ ಇದ್ದೀರಾ. ದೇವಿ ನಿಮಗೆಲ್ಲ ಊಟ ಇಕ್ತಾಳೆ. ನಿಮ್ಮ ವಿದ್ಯೆಗೆ ನೀವಿಲ್ಲಿ ಗೌರವ ಕೊಟ್ಟಂಗೆ. ಇಲ್ಲಿ ಏನೋ ನಾನು ದೊಡ್ಡದಾಗಿದ್ದೀನಿ ನಾನು ತೋರಿಸ್ತಿಲ್ಲ, ವಿದ್ಯೆ ಏನಿದೆ ಅಂತ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಕೂಡ ನಿಮಗೆ ಇದೇ ರೀತಿ ಅಂತ ಬಂದರೆ ಏನು ಮಾಡೋಕ್ಕಾಗತ್ತೆ? ಎಲ್ಲರಿಗೂ ಒಳ್ಳೇದಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಒಂದೇ ಒಂದು ಕಡೆಯ ಪ್ರಶ್ನೆ ಅಲ್ಲ, ಇನ್ನೊಂದು ಎರಡು ಪ್ರಶ್ನೆ ಕೇಳಿ ಕಾರ್ಯಕ್ರಮನ ಮುಗಿಸ್ತೀನಿ. ಕರ್ಣಪಿಚಾಚಿನ ಸಾಧನೆ ಮಾಡ್ಕೊಂಡ ಮೇಲೆ ಆ ಕರ್ಣಪಿಚಾಚಿನ ಬಿಟ್ಟು ಯಾವ್ಯಾವ ಕೆಲಸಗಳನ್ನ ಮಾಡಿಸ್ಕೊಬೋದು? ಒಂದು ರಾಜಕೀಯ ವ್ಯಕ್ತಿಗಳಿಗೆ, ಇನ್ನೊಂದು ಸಿನಿಮಾ ನಟರುಗಳಿಗೆ ಏನಾದರೂ ಹೆಲ್ಪ್ ಆಗುತ್ತಾ? ಖಂಡಿತ, ಜನ ಅಟ್ರಾಕ್ಟ್ ಆಗುತ್ತೆ. ನಾನು ಈ ಒಂದು ಎಕ್ಸಾಂಪಲ್, ನಾನು ಈ ಕೆಲಸವನ್ನು ಸಂಪೂರ್ಣವಾಗಿ ಯಶಸ್ವಿಯನ್ನು ಪಡಿಬೇಕು, ಇದನ್ನು ಅಟ್ರಾಕ್ಟ್ ಆಗುತ್ತೆ. ಈ ಕರ್ಣಪಿಚಾಚಿ ವಿದ್ಯೆ ನೀವು ಕಲಿತ ಮೇಲೆ ಯಾರೋ ಒಬ್ಬರ ಜೀವನ, ಬೇರೆಯವ್ರ ಜೀವನನ ತುಂಬ ಉನ್ನತವಾದ ಮಟ್ಟಕ್ಕೆ ತಗೊಂಡೋಗ್ತೀರಾ ಅಂದರೆ ಕರ್ಣಪಿಚಾಚಿಗೆ ನೀವು ಹೇಳ್ತೀರಾ ಈ ಥರ ಕೆಲಸಗಳನ್ನ ಮಾಡು ಹೋಗು ಅಂತ? ಒಂದು ಬೊಂಬೆಯನ್ನು ಮಾಡ್ತೀವಿ. ಆ ಬೊಂಬೆಗೆ ಈ ವ್ಯಕ್ತಿ, ಈಗ ಒಂದು ಎಕ್ಸಾಂಪಲ್, ಇವರಿಗೆ ಇನ್ನೊಂದಿರುತ್ತೆ, ನಾನು ಕರ್ಣಪಿಚಾಚಿಯನ್ನು ಆಕರ್ಷಣೆ ಮಾಡಲ್ಲ, ಕೆಲಸ ಮಾಡಿಕೊಡಿ ಅಂತ ಬರುತ್ತೆ. ಆಯಿತಾ? ಸೊ ಅವಾಗ ನಾವೇನು ಮಾಡ್ತೀವಿ ಅಂದರೆ ಆಕರ್ಷಣೆ ನಾವು ಮಾಡಿಕೊಂಡು ಆ ಬೊಂಬೆಗೆ ಅನ್ನೋಕ್ಕೊಂದು ಜೀವಕಾಳನ್ನು ಕೊಟ್ಟು ಈ ಕೆಲಸದಲ್ಲಿ ಇಷ್ಟು ದಿನ ಒಳಗಡೆ ಇದನ್ನು ಮುಗಿಸ್ಬೇಕು ಅಂತ ಹೇಳ್ತೀವಿ. ಅಲ್ಲಿಂದ ಕರ್ಣಪಿಚಾಚಿ ಕೆಲಸ ಏನು ಮಾಡುತ್ತೆ? ಸೇ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಫಿಲಮ್ ರಿಲೀಸ್ ಆಗ್ತಿದೆ, ಆ ಫಿಲಮ್ 100 ದಿನ ಓಡಬೇಕು ಅಂತ ಒಂದು ಆಸೆ ಇರುತ್ತೆ. ಇವಾಗ ನಾನೇ ಯಾವುದೋ ಒಂದು ಫಿಲಮ್ ಮಾಡಿದೆ, ಒಂದು 100 ದಿನ. ಈ ಕರ್ಣಪಿಚಾಚಿ ಆ್ಯಕ್ಚುಲ್ ಆಗಿ ಏನು ಮಾಡುತ್ತೆ? ಅಲ್ಲಿ ಜನ ಅಟ್ರಾಕ್ಟ್ ತೋರಿಸುತ್ತೆ. ಓಕೆ, ಅಂದರೆ ಬರಂಗ್ ಮಾಡುತ್ತೆ, ಇಂಟ್ರೆಸ್ಟ್ ತೋರಿಸುತ್ತೆ. ಈಗ ಒಂದೇ ಎಕ್ಸಾಂಪಲ್, ಲೈಕ್ ಕಾಂತಾರ ಇದೆ, ಕಾಂತಾರ ಮೂವಿ ಮಾಡಿದ್ದಾರೆ.
ಏನಕ್ಕೆ ಆ ಕಾಲದಲ್ಲಿ ಬ್ರಹ್ಮ ರಾಕ್ಷಸ ಎಲ್ಲಿರ್ತಾನೆ? ಹ್ಞೂ ಮೂವಿ ಎಲ್ಲ ಬಂದ ಮೇಲೆ ಒಂಥರ, ಬ್ರಹ್ಮ ರಾಕ್ಷಸ ಬಂದ ಮೇಲೆ ಒಂಥರ ಮೂವಿನ ಅಪ್ಪೋಗತ್ತೆ, ದನ್ ಅಟ್ರಾಕ್ಟ್. ಹ್ಞೂ ಅದೇ ಅಟ್ರಾಕ್ಟ್ ಈ ಕರ್ಣ ಪಿಚಾಚಿ ಮಾಡುತ್ತೆ. ಎಕ್ಸಾಂಪಲ್ ಇದು ಅಂದ್ರೆ ಆ ಸಾಧನೆ ಮಾಡಿದ್ದಾರೆ ಅಂತ ಅಲ್ಲ. ಕಾಂತಾರ ಮೂವಿ ಸುಳ್ಳಲ್ಲ, ಇಸ್ ಅ ರಿಯಲ್ ಸ್ಟೋರಿ. ಅದು ಹಾಂ ರಿಯಲ್ ಸ್ಟೋರಿ. ಅದು ಆ ರಿಯಲ್ ಸ್ಟೋರಿలో ಒಂದು ಮನುಷ್ಯನೊಳಗಡೆ ಆಕರ್ಷಣೆ ಆಗೋದು ಯಾವ ಥರ, ಅದನ್ನು ನಮ್ಮ ಕೆಲಸ ಮಾಡಿಸ್ಕೊಳೋದು ಯಾವ ಥರ, ಅದೇ ಇದು. ಯಾರಾದರೂ ಸಿನಿಮಾ ರಂಗದವರು ಅಥವಾ ಸಿನಿಮಾ ಲವರ್ಸ್ ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ, ಕಾಂತಾರ ಫಿಲಮ್ ಹಿಟ್ ಆಗಿದ್ದು ಈ ಕಾರಣಕ್ಕೆ ಅಂತ ಹೇಳ್ತಿಲ್ಲ, ಎಕ್ಸಾಂಪಲ್ನ ಕೊಟ್ಟಿದ್ದು, ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಖಂಡಿತ ಇದು ಕಾಂತಾರ ಮೂವಿ ನಾನು ಏನಿದು ಕರ್ಣ ಪಿಚಾಚಿಂದ ಆಗಿದೆ ಅಂತ ಹೇಳ್ತಿಲ್ಲ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದು. ದೈವತ್ವ ಅಷ್ಟು ಶಕ್ತಿ ಮಾಡುತ್ತೆ, ದೈವತ್ವ ಅಷ್ಟು ಶಕ್ತಿಯನ್ನ ಕೊಡುತ್ತೆ ಅಂತಾನೆ ನಾನು ಹೇಳ್ತಿದ್ದೀನಿ. ಇನ್ನು ಈ ಕರ್ಣ ಪಿಚಾಚಿ ಸಾಧನೆ ಮಾಡೋರು ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಅತೀ ಭಯಂಕರವಾದ ಈ ಪಿಶಾಚಿನ ಹೊಲಿಸ್ಕೊಂಡಿರ್ತಾರಲ್ವಾ, ಇವ್ರ ಮೈ ಮೇಲೆ ಬಂದ್ಬಿಟ್ಟು ಈ ಅಂತ ಆಡೋದು ಆ ಥರ ಮಾಡ್ತಾರ. ಇವೆಲ್ಲ ನಾಟಕಗಳು, ಇವೆಲ್ಲ ಮಾಡಲ್ಲ. ನೋಡಿ, ಮೈ ಮೇಲೆ ಬಂದು ಆಟ ಆಡಿ ಹೋಗೋವರು ಬೂಟಾಟಿಕೆ ಅಂತ ನಾನು ಓಪನ್ ಆಗಿ ಹೇಳ್ತೀನಿ. ದೇವಿ ಎಷ್ಟೇ ಆಕರ್ಷಣೆ ಆದ್ರೂ, ದೇವಿ ಎಷ್ಟೇ ಇದಾದ್ರೂ, ಕರ್ಣ ಪಿಚಾಚಿ ಎಷ್ಟೇ ಇದಾದ್ರೂ ಮನಸ್ಸಲ್ಲಿ ಶಾಂತವಾಗಿ ತನ್ನ ಕೆಲಸವನ್ನ ತಾನು ಮಾಡ್ಕೊಂಡು ಹೋಗೋದನ್ನ ಕೆಲಸ ಅಂತ ಕರಿತೀವಿ. ನಾನು ಬಂದು ಆಡಂಬರ ಮಾಡಿ ಕಿರ್ಚ್ಕೊತೀನಿ, ಮಾಡ್ತೀನಿ, ನನ್ನ ಹತ್ರ ಅವೆಲ್ಲ ಇಲ್ಲ. ಶೋ ಅಪ್ ಮಾಡೋದು ಬೇಡ. ಶೋ ಅಪ್ ಮಾಡ್ಕೊಂಡು ದೇವರನ್ನ ಇಟ್ಟಾಡ್ಸೋದು, ಭೂತಗಳನ್ನ ಇಟ್ಟಾಡ್ಸೋದು, ತಂತ್ರವಿದ್ಯೆನ ಅವಳಿಣೆ ಮಾಡೋದು ನಮಗೆ ಇಷ್ಟ ಆಗಲ್ಲ. ನಿನಗೆ ಕೆಲಸ ಬೇಕು ಅಂದರೆ ಒಳಗಡೆ ಇಡ್ತೀರ, ಆಚೆ ಕಡೆ ಬಂದು ಶೋ ಅಪ್ ಮಾಡೋದು. ಒಟ್ಟಿನಲ್ಲಿ ಕರ್ಣ ಪಿಚಾಚಿಯ ಸಾಧನೆ ನೀವು ಮಾಡಬೇಕು ಅಂದ್ಕೊಂಡ್ರೆ, ಕರ್ಣ ಪಿಚಾಚಿಯ ಸಾಧನೆ ಒಲಿಸ್ಕೊಂಡು ನನ್ನ ಜೀವನದಲ್ಲಿ ಒಳಿತನ್ನ ಮಾಡಬೇಕು ಅಂದ್ಕೊಂಡ್ರೆ, ತಾಂತ್ರಿಕದಲ್ಲಿ ಅಂದರೆ ಮಾಂತ್ರಿಕ ಬ್ರಹ್ಮನಾಗಿ ತಾಂತ್ರಿಕ ವಿದ್ವಾನಾಗಿ ನಮ್ಮ ಜೊತೆ ಕೂತಿರುವಂಥ ಡಾಕ್ಟರ್ ಶ್ರೀಯುತ ಶ್ರೀ ಶ್ರೀ ಸುಭಾಷ್ ಆಚಾರ್ಯ ಗುರುಗಳು ಈ ಒಂದು ಸಾಧನೆನ ಹೇಳ್ಕೊಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಈ ಸಾಧನೆನ ಹಲವಾರು ಕಡೆ ಸುತ್ತಾಡಿದ್ರು, ತಿರುಗಲಾಡಿದ್ರು ಈ ಥರ ಗುರುಗಳು ನಿಮಗೆ ಸಿಗಲ್ಲ. ಈ ಥರ ಗುರುಗಳು ಸಿಕ್ಕಿದ್ರೂ ತುಂಬ ಗೌಪ್ಯವಾಗಿ ನಿಮಗೆಲ್ಲೋ ಒಂದು ಕಡೆ ಹೇಳ್ಕೊಡೋದಕ್ಕೆ ಅವರು ನಿರಾಕರಿಸ್ಬೋದೇನೋ, ಅಥವಾ ಅವರು ನಿಮ್ಮನ್ನು ಮುಂದೆ ಬರೋದಕ್ಕೆ ಪಡ್ಕೊಬೋದು ಅಥವಾ ಸುಮ್ಮನೆ ಆಗ್ಬೋದು. ಆದರೆ ಇಷ್ಟು ಗೌಪ್ಯವಾಗಿರೋ ವಿಚಾರಗಳನ್ನ ಇವರು ಇಲ್ಲಿ ಪಬ್ಲಿಕ್ಕಲ್ಲಿ ಹೇಳಿರ್ಬೋದು, ಆದರೆ ಈ ವಿದ್ಯೆನ ಹೇಳ್ಕೊಡೋದಕ್ಕೆ ತುಂಬ ಗೌಪ್ಯವಾಗಿರುತ್ತೆ. ಖಂಡಿತ ಯಾವುದೇ ಕಾರಣಕ್ಕೂ ಅಲ್ಲಿ ವಿಡಿಯೋ ಮಾಡೋದು ಮತ್ತೊಂದು ಮಾಡೋದು ಇರಲ್ಲ. ಸೊ ಈ ಒಂದು ಸಾಧನೆನ ತುಂಬ ಗೌಪ್ಯವಾಗಿ ಹೇಳ್ಕೊಡ್ತಾರೆ. ನಿರ್ದಿಷ್ಟ ಜಾಗದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ತನ್ನದೇ ಆದ ನಿಯಮಗಳನ್ನ ನಿಮಗೆ ಹೇಳ್ಕೊಡ್ತಾರೆ. ನಿಮ್ಮ ಜೊತೆ ನಿಂತು ಬೆನ್ನೆಲುಬಾಗಿ ಅವರಿದ್ದು ಯಾವುದೇ ರೀತಿಯ ತೊಂದರೆ ನಿಮಗಾಗ್ದಿದ್ದಂಗೆ ನೋಡ್ಕೊಳ್ತಾರೆ. ನಿಮ್ಮ ಕನಸುಗಳನ್ನು ನನಸು ಮಾಡ್ಕೊಳೋದಕ್ಕೆ ಸದಾ ಸರ್ವದಾ ಇಲ್ಲಿ ಒಬ್ಬ ವ್ಯಕ್ತಿ ಗುರುಗಳು ಮುಂದೆ ಬರ್ತಾ ಇದ್ದಾರೆ. ಇದನ್ನು ಉಪಯೋಗಿಸ್ಕೊಳ್ಳಿ. ಒಟ್ಟಿನಲ್ಲಿ ಒಬ್ಬರಿಗೆ ಒಳ್ಳೆಯದನ್ನು ಮಾಡಿ, ಒಳಿತನ್ನ ಮಾಡಿ. ಕರ್ಣಪಿಚಾಚಿಯ ಸಾಧನೆ ಅಷ್ಟು ಸುಲಭ ಅಲ್ಲ. ಈ ಕರ್ಣಪಿಚಾಚಿಯ ಸಾಧನೆ ಮಾಡುವಂಥ ನಿಮಗೆ ಆ ಭದ್ರಕಾಳಿಯ ಮಹತ್ತರವಾದ ಆಶೀರ್ವಾದ ಸಿಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಸರ್. ಆ್ಯಂಡ್ ಈಗ ಕಡೆಯದಾಗಿ ಕರ್ಣಪಿಚಾಚಿಯ ಸಾಧನೆ ಬಗ್ಗೆ ಇಷ್ಟೆಲ್ಲ ಮಾತಾಡಿರುವಂಥವ್ರು ನೀವು, ಕರ್ಣಪಿಶಾಚಿ ಸಾಧನೆ ಮಾಡಿದ ಮೇಲೆ ಈ ಸಾಧನೆ ನನಗೆ ಬೇಡ ಸಾಕು ಅಂತಂದರೆ ಅಲ್ಲಿಗೇನಾದರೂ ಅದನ್ನು ಎಕ್ಸಿಟ್ ಮಾಡೋ ಅಂಥ ಪರಿಹಾರ ಇದೆಯಾ? ಇದೆ 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 ವರಿ ಆಗೋದೇನು ಬೇಡ, ಏನು ವರಿ ಆಗೋ ಅವಶ್ಯಕತೆ ಇಲ್ಲ. ಈ ನೋಡಿ, ಸಾಧನೆ ಮಾಡೋನಿಗೆ ಕಂಡಿಡಿಯೋದು ಗೊತ್ತಿರಬೇಕು, ಕಟ್ಟಾಕೋದು ಗೊತ್ತಿರಬೇಕು, ಬೆಳೆಸೋದು ಗೊತ್ತಿರಬೇಕು. ಈ ಎರಡೂ ಇಲ್ಲ ಅಂದರೆ ಅವನೇನು ಮಾಡೋಕ್ಕೂ ಆಗಲ್ಲ. ಸೊ ಈ ಇದರಲ್ಲಿ ನಾನು ತಂತ್ರದಲ್ಲಿ ನನ್ನ ಒಂದು ಆಸೆ ಇದೆ, ನನ್ನ ಕೊನೆ ಆಸೆ, ನಾನು ಹೋದರೆ ನನ್ನ ಪ್ರಾಣ ಹೋದರೆ ಈ ತಂತ್ರದಲ್ಲೇ ಹೋಗ್ಬೇಕು. ಅಯ್ಯೋ ದೇವ್ರೆ, ಇಲ್ಲ ಬೇರೆ ಕಡೆ ಹೋಗಿ ನಾನು ನಾರ್ಮಲ್ ಸಾವೋದು ನನಗೆ ಇಷ್ಟ ಆಗಲ್ಲ. ನನಗೆ ನನ್ನ ವಿದ್ಯೆಯಲ್ಲಿ ನಂಗೆ ಸಾವೋಗ್ಬೇಕು ಅನ್ನೋದು ನನ್ನ ಆಸೆ. ಯಾಕಂದರೆ ಆ ವಿದ್ಯೆಗೆ ನಾನು ಅಷ್ಟೊಂದು ಗೌರವ ಕೊಡ್ತೀನಿ, ಆ ವಿದ್ಯೆಗೆ ನಾನು ಅಷ್ಟೊಂದು ಮರ್ಯಾದೆ ಕೊಡ್ತೀನಿ, ಆ ವಿದ್ಯೆಗೆ ಅಷ್ಟೊಂದು ನಾನು ಬಾಗ್ತೀನಿ. ಇನ್ನೆಷ್ಟು ಪ್ರೀತಿಸ್ತಿದ್ದೀರ ನಿಮ್ಮ ವಿದ್ಯೆ? ಖಂಡಿತ. ತಾಯಿ ಅಂತ ಅಂದ ಮೇಲೆ, ತಾಯಿ ಸ್ಥಾನ ಕೊಟ್ಟ ಮೇಲೆ ತಾಯಿ ಮಳ್ಳಲ್ಲಿ ಹೋಗೋದು ತಪ್ಪೇನಿಲ್ಲ ಅನ್ನೋದು ನನ್ನ ಆಸೆ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮನ ಅಂತ ಹೇಳಿ ನಿಮ್ಮ ಸಾಧನೆಗೆ ಆ ತಾಯಿ ಒಳ್ಳೇದು ಮಾಡಲಿ. ಆ್ಯಂಡ್ ನಾನೆಲ್ಲೂ ಕೇಳಿಲ್ಲ ತಾಂತ್ರಿಕ ವಿದ್ಯೆಯಲ್ಲಿ ನನ್ನ ಪ್ರಾಣ ಹೋಗಲಿ ಅಂತ ನೀವು ಹೇಳ್ತಾ ಇದ್ದೀರಾ ಅಂತಂದರೆ ಅದೊಂದು ಬೇಜಾರು ಕೂಡ ಆಗುತ್ತೆ. ಬಟ್ ನಿಮ್ಮ ವಿದ್ಯೆಗೆ ಎಷ್ಟು ನೀವು ಪ್ರೀತಿಸ್ತೀರಾ, ಗೌರವಿಸ್ತೀರಾ, ಬಾಗ್ತೀರಾ ಅನ್ನೋದು ಕೂಡ ಗೊತ್ತಾಗ್ತಿದೆ. ಒಳ್ಳೇದಾಗಲಿ ಸರ್. ಇನ್ನು ಈ ಕರ್ಣಪಿಚಾಚಿಗೆ ಕಲಿಯೋರಿಗೆ ವಯಸ್ಸಿನ ಮಿತಿ ಏನಾದರೂ ಇದೆಯಾ? ಇಲ್ಲ, ಇದು ಆಲ್ಮೋಸ್ಟ್ 55 ಇಲ್ಲ 65 ಲಾಸ್ಟ್ ಎಂಡ್. ಆಮೇಲೆ ಹೆಂಗಸು ಗಂಡಸು ಅನ್ನೋ ಭೇದ ಭಾವ ಯಾವುದಿಲ್ಲ, ಯಾರು ಬೇಕೋ ಮಾಡ್ಬೋದು. ಅಂದರೆ ಎಕ್ಸಾಂಪಲ್ ಹೆಂಗಸು ಗಂಡಸು ಅಥವಾ ಬೇರೆ ಪಂಗಡದವರು ಬಂದು ಯಾರಾದರೂ ಆಗುತ್ತೆ ಕಲಿಬೋದು.
ಹೆಚ್ಚಿನ ಮಾಹಿತಿಗಾಗಿ ಇವ್ರನ್ನ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಕರ್ಣಪಿಚಾಚಿನಿಯ ಸಾಧನೆ ಬಗ್ಗೆ ನಾವು ಮಾತಾಡ್ತಾ ಹಲವಾರು ಅಡೆತಡೆಗಳು ನಮಗೆ ಇಲ್ಲಾಯಿತು. ಅದನ್ನು ಲೈವಲ್ಲಿ ಶೂಟ್ ಮಾಡಿದ್ದೀವಿ. ಇನ್ ಕೇಸ್ ಪಾಸಿಬಲ್ ಆದರೆ ಆ ಫುಟೇಜಸ್ ಹಂಗೆ ಇದ್ದರೆ ನಿಮಗೆ ತೋರಿಸಿರ್ತೀನಿ, ನೋಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಈ ಒಂದು ಸಮಯ ನಮಗೆ ಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದ ತಿಳಿಸ್ತಾ ಇದ್ದೀನಿ. ವರಾಯು ಸ್ಟುಡಿಯೋಸ್ನಲ್ಲಿ ಸದಾ ಸರ್ವದ ನಮ್ಮ ಜೊತೆ ಇದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್. ಹಾಗೂ ಇವರ ಎಲ್ಲ ಶಿಷ್ಯಂದ್ರಿಗೂ ಅವರ ವರ್ಗದವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಸದಾ ಸರ್ವದ ಗುರುಗಳ ಜೊತೆ ಇದ್ದು ಬೆನ್ನೆಲುಬಾಗಿ ಅವರು ಕೂಡ ಇದ್ದಾರೆ, ತುಂಬ ಕಷ್ಟಪಡ್ತಾ ಇದ್ದಾರೆ ಇವ್ರ ಥರನೇ. ಸೊ ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಇವರ ನಂಬಿ ಬಂದಿರುವಂಥ ಭಕ್ತರು ಹಾಗೂ ಇವರ ಅಭಿಮಾನಿಗಳು ಮತ್ತು ಸಂಕಷ್ಟದಲ್ಲಿ ದೂರ ಮಾಡಿ ಇವರನ್ನು ನೆನೆಸ್ಕೊಳ್ತಾ ಇರುವಂಥ ಸಹಸ್ರಾರು ಮಂದಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಹೆಚ್ಚಿನದಾಗಿ ವರಾಯು ಸ್ಟುಡಿಯೋಸ್ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಅನಂತ ಕೋಟಿ ಧನ್ಯವಾದಗಳು. ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ ನಮಗೆ ಒಂದು ಶ್ರೀರಕ್ಷೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಶೋ ನೋಡಿ ಬ್ಯಾಡ್ ಕಮೆಂಟ್ ಮಾಡೋರಿಗೆ ಒಬ್ರಿಗೂ ನಾವು ರಿಪ್ಲೈ ಕೊಡಲ್ಲ, ಒಳ್ಳೆ ಕಮೆಂಟ್ ಮಾಡಿದವ್ರಿಗೆ ರಿಪ್ಲೈ ಕೊಡ್ದಿರ ಇರಲ್ಲ. ಗುರುಗಳಿಂದ ನಿಮ್ಗೆ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಯಾರೇನೇ ಹೇಳಿದ್ರು ಇದೊಂದೇ ನಮ್ಮ ಉದ್ದೇಶ ಅಂತ ಹೇಳ್ತಾ ಆರ್ಟ್ ಆ್ಯಂಡ್ ಲೈನ್ನ ಸ್ಟುಡಿಯೋನ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಗುರುಗಳಿಗೆ ಅನಂತ ಧನ್ಯವಾದಗಳು. ಈಗ ರಾಜಾಜಿನಗರಲ್ಲಿ ಇವನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೂ ಇವರ ಇನ್ನೊಂದು ಚಾನಲ್ ಇದೆ ಮಾಂತ್ರಿಕ ಬ್ರಹ್ಮ ಅಂತ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಲ್ಲಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹೋಗಿ ಬರ್ತೀನಿ. ನಾನು ಆ್ಯಂಕರ್ ರಂಜಿತ್ ವರಾಯು. ಸ್ವಲ್ಪ ಮಿಸ್ ಮೀ, ಜಾಸ್ತಿ ಬ್ಲಾಸ್ ಮೀ. ಟರ್ಬವಾಯ್, ಟೇಕ್ ಕೇರ್. ಜೈ ಕಾಳಿಕಾಂಬಾ.